ಪ್ರಶ್ನೆಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಪ್ರಶ್ನೆಶಾಸ್ತ್ರದಲ್ಲಿ ಕಳತ್ರ ವಿಚಾರವನ್ನು ನೋಡಿದ್ವಿ. ವಿವಾಹಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು ಅಂತ ವಿಚಾರವನ್ನು ನಾವು ನೋಡಿದ್ವಿ. ಇವತ್ತಿನ ಪಾಠದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು. ಜನರಲ್ಲಾಗಿ ಕಳತ್ರಕ್ಕಾಗಲಿ ಸಂತಾನಕ್ಕಾಗಲಿ ಜಾತಕವನ್ನು ಪರಿಶೀಲನೆ ಮಾಡಿ ಅದರ ಜೊತೆ ಸಂತಾನ ಪ್ರಶ್ನೆಯನ್ನು ಅಥವಾ ಕಳತ್ರ ಪ್ರಶ್ನೆಯನ್ನು ಹಾಕೋದು ತುಂಬ ಒಳ್ಳೆಯದು. ಕೇವಲ ಪ್ರಶ್ನೆಯಿಂದ ಆದಾಗ ನಮಗೆ ಜಾಸ್ತಿ ಕ್ಲಾರಿಟಿ ಬರಲ್ಲ. ಜಸ್ಟ್ ಸಪೋರ್ಟಾಗಿ ಮಾತ್ರವೇ ನಾವು ಈ ಪ್ರಶ್ನೆಯನ್ನು ನಾವು ನೋಡ್ತೇವೆ. ಇವತ್ತು ಸಂತಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ನೋಡೋಣ. ಕೆಲವಿನ ಸೂತ್ರಗಳು ಇವೆ, ದೈವಜ್ಞ ವಲ್ಲಭದಿಂದ ಪರಿಶೀಲನೆ ಮಾಡಬೇಕಾದಂಥ ಸೂತ್ರಗಳು. ಮುಂಚಿತವಾಗಿ ಜಾತಕವನ್ನು ಸಂತಾನ ವಿಚಾರಕ್ಕೆ ಹೇಗೆ ನೋಡಬೇಕು ಎಂಬ ವಿಚಾರ ನಮಗೆ ಗೊತ್ತಿದೆ. ಪಂಚಮ ಸ್ಥಾನ, ಪಂಚಮಕಾರಕ, ಪಂಚಮಾಧಿಪತಿ. ಸ್ತ್ರೀ ಜಾತಕದಲ್ಲಿ ಪಂಚಮ ಸ್ಥಾನ ತನ್ನ ಆರೋಗ್ಯ ಅಥವಾ ಗರ್ಭ, ಕ್ಷೇತ್ರದ ಒಂದು ಬಲ ಎಲ್ಲ ಗೊತ್ತಾಗ್ತದೆ. ಕಾರಕನಾದಂಥ ಗ್ರಹದಿಂದ ತಂದೆ ತಾಯಿಗೆ ಆ ಮಗುವಿನ ಜೊತೆ ಇರುವಂಥ ಅಟ್ಯಾಚ್ಮೆಂಟ್ ಹೇಗಿರುತ್ತೆ, ಪ್ರೀತಿ ಬಾಂಧವ್ಯ ಇದೆಲ್ಲ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಪಂಚಮಾಧಿಪತಿಯಿಂದ ಸಂತಾನವನ್ನು ಪಡಲಿಕ್ಕೆ ಬೇಕಾದ ಪುಣ್ಯ ಸೂಚನೆ ಮಾಡ್ತದೆ. ಒಟ್ಟಿಗೆ ಲಗ್ನ, ಪಂಚಮ, ನವಮ ಈ ಮೂರು ಕೂಡ ಸಂತಾನ, ವಂಶವೃದ್ಧಿ, ಪಿತೃಭಕ್ತಿ ಈ ವಿಚಾರವನ್ನೆಲ್ಲ ಸೂಚನೆ ಮಾಡ್ತದೆ. ಇವತ್ತು ಬೆಳಗಿನ ಪಾಠದಲ್ಲಿ ನಾವು ಪಿತೃಯಜ್ಞದ ಬಗ್ಗೆ, ಅದರಲ್ಲಿ ಪಿತೃಶಾಪದ ಬಗ್ಗೆ ಒಂದು ನೋಡಿದ್ವಿ. ಆ ಪಿತೃಶಾಪ ಯಾವಾಗ ಆಗುತ್ತೆ ಅಂತಂದರೆ ಲಗ್ನ, ಪಂಚಮ ಮತ್ತು ನವಮ ಇದೇನಾದರೂ ತುಂಬ ಬಲಹೀನವಾಗಿದ್ದು ರಾಹುವಿನ ಪ್ರಾಬಲ್ಯ ಜಾಸ್ತಿ ಇದ್ದಾಗ ಮನುಷ್ಯ ನಡ್ಕೊಳ್ಳಬೇಕಾದ ರೀತಿಯಲ್ಲಿ ನಡ್ಕೊಳ್ಳದೆ ಅಧಾರ್ಮಿಕವಾಗಿ ಸಮಾಜಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾನೆ. ಅದರಿಂದ ಪಿತೃಶಾಪ ಅವನಿಗೆ ಏನಾಗಬೇಕು ಯಾವ ಸಮಯದಲ್ಲಿ ಅದು ಯಾವುದೂ ಆಗೋದಿಲ್ಲ. ಹಾಗಾಗಿ ಜಾತಕದಲ್ಲಿ ಲಗ್ನ, ಪಂಚಮ, ನವಮ ಇದು ಮೂರನ್ನು ನೋಡುತ್ತೆ. ಇನ್ನು ಪ್ರಶ್ನೆಯಲ್ಲಿ ಸಾಮಾನ್ಯವಾಗಿ ಹಿಂದೆ ಕೇಳ್ತಿದ್ರು ಪ್ರಶ್ನೆ ಸಂಬಂಧಪಟ್ಟದ್ದು. ಈಗ ಯಾರು ಪ್ರಶ್ನೆಯನ್ನು ಸಂತಾನ ವಿಚಾರಕ್ಕೆ ಕೇಳಲ್ಲ. ಏಕೆಂದರೆ ಇವತ್ತು ಬೇಕಾದಷ್ಟು ಫೆಸಿಲಿಟೀಸ್ ಇದೆ. ಇವತ್ತು ಡಾಕ್ಟರ್ ಹತ್ರಿಗೆ ಹೋದರೆ ಗರ್ಭಿಣಿಯಾಗಿದ್ದಾರೆ ಅಂತ ಹೇಳ್ತಾರೆ. ಮನೆಯಲ್ಲೇ ಭಾಳ ಜನ ಟೆಸ್ಟ್ ಮಾಡಿಕೊಳ್ತಾರೆ, ಗರ್ಭಧಾರಣೆ ಮಾಡಿದ್ದಾರೆಯಾ ಇಲ್ವಾ ಅಂತ. ಅದಕ್ಕೆ ಪ್ರತ್ಯೇಕವಾಗಿ ಏನು ಹೋಗೋದು ಬೇಕಿಲ್ಲ. ಹಿಂದಿನ ಕಾಲದಲ್ಲಿ ಆದರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಅಷ್ಟು ಡಯಾಗ್ನೋಸ್ ಮಾಡೋ ವ್ಯವಸ್ಥೆ ಇಲ್ಲ. ಹಾಗಾಗಿ ಅವರು ಪ್ರಶ್ನೆಯನ್ನು ಕೇಳ್ತಿದ್ರು. ಇನ್ನು ಕೆಲವಿನ ಹಿರಿಯ ಹೆಣ್ಣು ಮಕ್ಕಳ ಅಜ್ಜಿಯಂದರು ಅವ್ರನ್ನ ಕೇಳಿ ಸಿಂಪ್ಟಮ್ಸ್ ಅವ್ರನ್ನ ನೋಡಿ ಅವರು ಊಹಿಸಿ ಹೇಳ್ತಿದ್ರು. ಸೊ ಹೀಗೆ ಹಿಂದಿನ ಕಾಲ ಪ್ರಶ್ನೆಗೆ ಸಂಬಂಧಪಟ್ಟು ತುಂಬ ಇತ್ತು. ಈ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಸಂತಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂದಾಗ ಆ ಸಮಯಕ್ಕೆ ನಾವು ಲಗ್ನ ಚಕ್ರವನ್ನು ಹಾಕ್ತೇವೆ. ಒಂದು ವೇಳೆ ಆ ಲಗ್ನ ಏನಾದರೂ ಸ್ಥಿರರಾಶಿಯಾಗಿದ್ದರೆ, ಸ್ಥಿರರಾಶಿಯಾಗಿ ಶುಭಗ್ರಹದಿಂದ ನೋಡಲ್ಪಟ್ಟರೆ, ಯಾರಾದರೂ ಪ್ರಶ್ನೆ ಕೇಳಿದಾಗ ಇವಾಗ ಗರ್ಭಧಾರಣೆ ಆಗಿದೆಯಾ ಇಲ್ವಾ ಅಥವಾ ಸಂತಾನ ಆಗುತ್ತಾ ಇಲ್ವಾ ಈ ಥರ ಪ್ರಶ್ನೆಗಳು ಹೇಳಿದಾಗ ಪ್ರಧಾನವಾಗಿ ಲಗ್ನದ ಬಲವನ್ನೇ ನಾವು ನೋಡ್ತೇವೆ. ಸೊ ಗರ್ಭವನ್ನು ಧರಿಸಿದ್ದಾಳ ಅಂತ ಕೇಳಿದಾಗ ಅವರು ಕೇಳಿದಂಥ ಲಗ್ನ ಸ್ಥಿರಲಗ್ನ ಆಗಿ ಶುಭಗ್ರಹಗಳಿಂದ ನೋಡಲ್ಪಟ್ಟರೆ ಆ ಮಹಿಳೆ ಖಂಡಿತವಾಗೂ ಗರ್ಭಿಣಿಯಾಗಿದ್ದಾಳೆ ಅಂತ ತಿಳಿಬೇಕು. ಮತ್ತು ಚಂದ್ರ ಮತ್ತು ಲಗ್ನಾಧಿಪತಿ ಇಬ್ಬರೂ ಕೂಡ ಕೇಂದ್ರ ಸ್ಥಾನದಲ್ಲಿ ಇದ್ದರೆ, ಅಥವಾ ಪ್ರಶ್ನೆ ಏನು ಸಂತಾನ ಅಲ್ವಾ, ಸಂತಾನ ಸ್ಥಾನದಲ್ಲಿ 5ನೇ ಮನೆಯಲ್ಲಿದ್ದರೆ ಮಹಿಳೆ ಗರ್ಭಿಣಿಯಾಗಿದ್ದಾಳೆ ಅಂತ ತಿಳಿತೇವೆ. ಮತ್ತು ಚಂದ್ರ ಮತ್ತು ಲಗ್ನಾಧಿಪತಿ 3, 6 ಅಥವಾ 9ನೇ ಭಾವಗಳಲ್ಲಿದ್ದರೆ ಮತ್ತು 5ನೇ ಭಾವಾಧಿಪತಿ ಲಗ್ನದಲ್ಲಿದ್ದರೆ, ಅಥವಾ ಇದನ್ನೇ 5ನೇ ಭಾವವನ್ನು ನೋಡಿದ್ರೂ ಪರವಾಗಿಲ್ಲ ಇದ್ದರೆ ಮಹಿಳೆ ಗರ್ಭಿಣಿಯಾಗಿದ್ದಾರೆ. ಒಟ್ಟಿಗೆ ಈ ಸೂತ್ರಗಳು ಏನು ಹೇಳುತ್ತೆ ಅಂದರೆ, ಪ್ರಶ್ನೆ ಕೇಳುವಾಗ ಲಗ್ನಕ್ಕೂ ಪಂಚಮಕ್ಕೂ, ಲಗ್ನಕ್ಕೂ ಚಂದ್ರನಿಗೂ, ಲಗ್ನಕ್ಕೂ ಶುಭಗ್ರಹ ಅಂತ ಗುರುವಿಗೂ ಸಮಥಿಂಗ್ ಸಂಬಂಧ ಕನೆಕ್ಷನ್ ಇರಬೇಕು. ಆ ಕನೆಕ್ಷನ್ ಇದ್ರೇ ಅವ್ರು ಕೇಳಿದಂಥ ಪ್ರಶ್ನೆ ಅನುಕೂಲ ಆಗತ್ತೆ.
ಅದಕ್ಕೆ ಪ್ರಾರಂಭದಲ್ಲಿ ನೋಡಿದ್ರೆ ಲಗ್ನೇಶ ಕಾರಕೇಶ ಅಂತ ಅಂತೇವೆ. ಸೊ ಲಗ್ನ ಯಾವುದಾಗತ್ತೆ ಆ ಸಮಯದಲ್ಲಿ ಅವನು ಪ್ರಶ್ನೆ ಕೇಳಿದ ಲಗ್ನ, ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿರ್ತದೋ ಆ ಸಂಬಂಧಪಟ್ಟ ಕಾರಕ ಆಗಲಿ ಆ ಅಧಿಪತಿ ಆಗಲಿ, ಲಗ್ನಕ್ಕೇನಾದರೂ ಸಂಬಂಧಪಟ್ಟಿದ್ದು ಆ ಲಗ್ನ ಶುಭವಾಗಿ ಬಲವಾಗಿದ್ದರೆ ಅವರು ಕೇಳಿದಂಥ ಪ್ರಶ್ನೆ ಈಡೇರುತ್ತೆ. ಸಂಬಂಧ ಇದೆ ಆದರೆ ಲಗ್ನಕ್ಕೆ ಬಲ ಇಲ್ಲ ಅಂತಂದರೆ ತುಂಬ ಪ್ರಯತ್ನದ ಮೇಲೆ, ಕಷ್ಟದ ಮೇಲೆ ಈಡೇರುತ್ತೆ. ಅಸಲು ಲಗ್ನಕ್ಕೂ ಅವ್ರು ಕೇಳಿದಂಥ ಪ್ರಶ್ನೆಗೆ ಸಂಬಂಧಪಟ್ಟ ಗ್ರಹಕ್ಕೂ ಸಂಬಂಧವೇ ಇಲ್ಲ. ದೃಷ್ಟಿ ಸಂಬಂಧ ಆಗಲಿ, ಸ್ಥಾನ ಸಂಬಂಧ ಆಗಲಿ, ಸಂಯೋಗ ಸಂಬಂಧ ಯಾವುದೂ ಇಲ್ಲ ಅಂತಂದರೆ ಅದು ನಡಿಲಿಕ್ಕೆ ಸಾಧ್ಯ ಇಲ್ಲ, ನಡಲಿಕ್ಕೆ ಅವಕಾಶ ತುಂಬ ಕಡಿಮೆ ಇದೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ತೇವೆ. ಅದನ್ನು ಇವರು ಸೂತ್ರದ ಬೇಸ್ ಮೇಲೆ ಈ ಥರ ಹೇಳ್ತಾರೆ. ಲಗ್ನ ಸ್ಥಿರವಾಗಿರಬೇಕು, ಶುಭ ಗ್ರಹಗಳಿಂದ ನೋಡಬೇಕು. ಚಂದ್ರ ಮತ್ತು ಲಗ್ನಾಧಿಪತಿ ಗುರು ಕೇಂದ್ರ ಸ್ಥಾನದಲ್ಲಿರಬೇಕು, ಅಥವಾ 5ನೇ ಭಾವದಲ್ಲಿ ಇದ್ದರೆ ಮಹಿಳೆ ಗರ್ಭಿಣಿಯಾಗಿದ್ದಾಳೆ. ಚಂದ್ರ ಮತ್ತು ಲಗ್ನಾಧಿಪತಿ 3, 6, 9 ಭಾವದಲ್ಲಿದ್ದರೆ ಮತ್ತು 5ನೇ ಮನೆ ಅಧಿಪತಿ ಲಗ್ನವನ್ನಾಗಲಿ 5ನೇ ಮನೆಯಲ್ಲಾಗಲಿ ಇದ್ದರೆ ನೋಡಿದರೆ ಆ ಮಹಿಳೆ ಗರ್ಭಿಣಿಯಾಗಿದ್ದಾಳೆ. ಸೊ ಸ್ಥಿರ ರಾಶಿ ಅರ್ಥ ಏನಂತಂದರೆ ಸ್ಥಿರವಾದ ಸ್ಥಿತಿಯನ್ನು ಸೂಚಿಸೋದು. ಗರ್ಭ ಅಂತಂದರೆ ಸ್ಥಾಪಿತವಾದಂಥ ಜೀವದ ಬೀಜ. ಸೊ ಶುಭಗ್ರಹಗಳ ದೃಷ್ಟಿ ಅಂದರೆ ದೈವಾನುಗ್ರಹವು ಆ ಗರ್ಭವನ್ನು ಪೋಷಿಸುತ್ತಿದೆ ಎಂಬ ಸೂಚನೆ. ಇದರಿಂದ ಮಹಿಳೆ ನಿಜವಾಗಿಯೂ ಗರ್ಭಿಣಿ ಎಂಬುದು ತಿಳಿಬಹುದು. ಇದು ಪ್ರಶ್ನಾ ಜ್ಯೋತಿಷ್ಯದಲ್ಲಿ ಗರ್ಭಸ್ಥಾಪನೆ ದೃಢೀಕರಣ ಮೂಲಕ ನಿಯಮ. ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಸೊ ಸ್ತ್ರೀ ಸಂತಾನ ಆಗಬಹುದೇ ಅಥವಾ ಪುರುಷ ಸಂತಾನ ಆಗಬಹುದೇ, ಗಂಡ ಹೆಣ್ಣ? ಸೊ ಇವತ್ತಿನ ಕಾಲ ಇದು ನಮಗೆ ತಿಳಿಯೋದು ಕಷ್ಟ, ಯಾಕೆಂದರೆ ಡಾಕ್ಟರ್ಸ್ ಅದನ್ನು ಹೇಳಬಾರ್ದು, ಲಿಂಗ ನಿರ್ಧಾರಣೆ ಮಾಡಬಾರ್ದು ಅಂತಂಬೋದು ಪ್ರತಿಯೊಂದು ಹಾಸ್ಪಿಟಲಲ್ಲಿ ನೀವು ಬೋರ್ಡನ್ನು ನೋಡ್ಬೋದು. ಆದರೂ ಹೇಳುವಂಥವರು ಇದ್ದಾರೆ, ಸ್ವಲ್ಪ ಹಣ ಗಿಣ ಇದ್ದು ಸ್ವಲ್ಪ ಡಿಸ್ಕ್ಲೋಸ್ ಮಾಡೋದಿಲ್ಲ ಅಂತಂದರೆ ಹೇಳ್ತಾರೆ, ಇಲ್ಲಾಂದರೆ ಸಾಮಾನ್ಯವಾಗಿ ಯಾರೂ ಹೇಳೋದಿಲ್ಲ. ಆದರೂ ಈಗ ಹೆಣ್ಣಾದರೂ ಗಂಡಾದರೂ ಪರವಾಗಿಲ್ಲ, ಆಗಲಿ ಭಗವಂತನ ಪ್ರಸಾದ. ಅಸಲು ಮಗು ಹುಟ್ಟೋದೇ ತುಂಬ ಕಷ್ಟದಿನ ಇವತ್ತಿನ ದಿನ. ಹಿಂದಾದರೆ ಒಂದೇ ಸಲ ಹಿಂದಿನ ಕಾಲದಲ್ಲಿ ನೋಡಿದ್ರೆ ನಿಮಗೆ ಸಂತಾನಕ್ಕೇನು ತೊಂದರೆ ಇಲ್ಲ, ಮೇಲೆ 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 ಸಂತಾನ ಆಗೋಗ್ತಿತ್ತು. ವರ್ಷಕ್ಕೊಬ್ಬರನ್ನ ಹಡಿತಿದ್ರು, ಒಬ್ಬೊಬ್ಬರ ಮನೆಗೆ 10 ಜನ 15 ಜನ ಹಂಗಿರ್ತಿದ್ರು. ಇವತ್ತು ಒಂದು ಸಂತಾನಕ್ಕೆ ವರ್ಲ್ಡ್ ಕಪ್ಪಲ್ಲಿ ಗೆದ್ದಂಗಿಷ್ಟು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಆ ಒಂದು ಸಂತಾನ ಆಗೋದಕ್ಕೆ ತುಂಬ ಕಷ್ಟ ಇದೆ. ಹೆಣ್ಣಾದ್ರೇನು ಗಂಡಾದ್ರೇನು ಪರವಾಗಿಲ್ಲ, ಆ ರೀತಿ ಉದಾರತೆ ಇವತ್ತಿನ ಸಮಾಜದಲ್ಲಿ ಬಂದಿದೆ. ಆದರೆ ಹಿಂದಿನ ಕಾಲದಲ್ಲಿ ಗಂಡ ಹೆಣ್ಣ ಅಂತಂಬುದು ಹೇಗೆ ತಿಳಿತಿದ್ರು ಅಂತಂಬುದಕ್ಕೆ ಅದಕ್ಕೂ ಒಂದು ಸೂತ್ರವನ್ನು ಹೇಳ್ತಾರೆ. ಪ್ರಶ್ನೆ ಕೇಳಿದ ಸಮಯದಲ್ಲಿ ಶನಿಗ್ರಹ ಅದು ಕ್ರೂರ ಗ್ರಹ ಆದರೂ ಕೂಡ ಅವನ ನಿಯತ ಫಲದಾತ, ಅವನು ಬೇಸಿ ರಾಶಿಯಲ್ಲಿ ಏನಾದರೂ ಇದ್ದರೆ, ಬೇಸಿ ರಾಶಿ ಪುರುಷ ರಾಶಿ ಮತ್ತು ಸ್ತ್ರೀ ರಾಶಿ, ಅಥವಾ ಇದನ್ನೇ ನಾವು ವಿಷಮ ರಾಶಿ ಸಮರಾಶಿ ಅಂತ ಕರಿತೇವೆ, ಅಥವಾ ಬೇಸಿ ರಾಶಿ ಸರಿರಾಶಿ ಅಂತ ಕರಿತೇವೆ. ಮೇಷ ಮಿಥುನ ಸಿಂಹ ಒಂದು ಮನೆ ಬಿಟ್ಟು ಒಂದು. ಮೇಷ ಬಂದು ಪುರುಷ ರಾಶಿ, ವೃಷಭ ಬಂದು ಸ್ತ್ರೀ ರಾಶಿ, ಮಿಥುನ ಪುರುಷ, ಕರ್ಕ ಸ್ತ್ರೀ. ಅದೇ ರೀತಿ ಸೂತ್ರದಲ್ಲಿ ಬೇಸಿ ಸರಿ ಕೂಡ ಅದನ್ನೇ ಅಂತಾರೆ. ಮೇಷ ಬೇಸಿ ರಾಶಿ, ವೃಷಭ ಸರಿ ರಾಶಿ, ಬೇಸಿ ಸರಿ ಹೀಗೆ ತೊಗೊಂಡು ಹೋಗಿದ್ರೆ, ಒಂದು ವೇಳೆ ಆ ಪ್ರಶ್ನೆ ಕೇಳಿದಾಗ ಬೇಸಿ ರಾಶಿಯಲ್ಲಿ ಏನಾದರೂ ಶನಿ ಇದ್ದರೆ, ಮೇಷ ಮಿಥುನ ಸಿಂಹ ತುಲಾ ಧನು ಕುಂಭ ಇತ್ಯಾದಿ ಮನೆಗಳಲ್ಲಿ ಏನಾದರೂ ಇದ್ದರೆ ಪುರುಷ ತತ್ವ ಹೆಚ್ಚಾಗಿರ್ತದೆ. ಹೀಗಾಗಿ ಪುತ್ರ ಜನ ಆಗಲಿಕ್ಕೆ ಅವಕಾಶ ಉಂಟು. ಒಂದು ವೇಳೆ ಸಮರಾಶಿಯಲ್ಲಿದ್ದರೆ ವೃಷಭ ಕರ್ಕಾಟಕ ಕನ್ಯಾ ವೃಶ್ಚಿಕ ಮಕರ ಮೀನ, ಸ್ತ್ರೀ ತತ್ವದ ಪ್ರಾಬಲ್ಯ ಜಾಸ್ತಿ ಇದೆ, ಯಾಕಂದರೆ ಅದು ಸ್ತ್ರೀ ತತ್ವ ರಾಶಿಗಳು. ಹೀಗಾಗಿ ಪುತ್ರಿ ಆಗಲಿಕ್ಕೆ ಅವಕಾಶ ಇದೆ. ಸೊ ಜಾತಕದಲ್ಲಿ ಬೇಸ್ ಮಾಡಿಕೊಂಡು ನಾವು ಇದನ್ನೇ ನೋಡ್ತೇವೆ. ಯಾರನ್ನ ಯಾವ ಸಂತಾನ ಆಗುತ್ತೆ ಅಂತ ಯಾರಾದರೂ ಕೇಳಿದಾಗ ಜಾತಕದ ಜೊತೆ ಪ್ರಶ್ನೆಯನ್ನು ಕೂಡ ನಾವು ಹಾಕಿ ಹೇಳಬಹುದು. ಈ ನಿಯಮದ ಅಡಿಯಲ್ಲಿ ಲಿಂಗ ಎಂಬುದು ಕೇವಲ ದೇಹದ ಅರ್ಥ ಮಾತ್ರವಲ್ಲ, ಸಂತಾನದ ಸ್ವಭಾವದ ತತ್ವ ಕೂಡ ಹೇಳ್ತದೆ. ಪುರುಷ ಸ್ತ್ರೀ ಗುಣಗಳು, ಅವರು ಗುಣಗಳು ಹೇಗಿರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಶನಿ ಬೇಸಿ ರಾಶಿಯಲ್ಲಿದ್ದರೆ ಪುತ್ರ ಜನನ, ಸಮರಾಶಿಯಲ್ಲಿದ್ದರೆ ಪುತ್ರಿ ಜನನ ಅಂತ ಹೇಳ್ತಾರೆ. ಮತ್ತೊಂದು ಇದಕ್ಕೆ ಸಪೋರ್ಟ್ ಆಗುವಂತೆ ಲಗ್ನವು ಹೆಚ್ಚು ಪುರುಷ ವರ್ಗದಲ್ಲಿದ್ದರೆ, ನಮಗೆ ವರ್ಗಚಕ್ರಗಳು ಅಂತಿದಲ್ವ, ರಾಶಿಚಕ್ರ, ನವಾಂಶ, ಸಪ್ತಾಂಶ, ದ್ರೇಕಾಣ, ಈ ಥರ ಚಕ್ರಗಳಿದೆ. ಸೊ ಪುರುಷ ವರ್ಗಗಳು ಅಂತ ಹೇಳ್ತಾರೆ. ಪುರುಷ ವರ್ಗ ಅಂತಂದರೆ ರಾಶಿಚಕ್ರ, ಬೇಸಿ ರಾಶಿ, ರಾಶಿಚಕ್ರದಲ್ಲಿ ಬೇಸಿ ರಾಶಿ ಲಗ್ನ ಆಗಿರಬೇಕು. ಬೆಸ ನವಾಂಶ ಅಂತಂದರೆ ನವಾಂಶ ಚಕ್ರದಲ್ಲಿ ಒಂದು ಲಗ್ನ ಇರುತ್ತಲ್ವ, ಆ ಲಗ್ನ ಕೂಡ ಬೇಸ ರಾಶಿ ಆಗಿರಬೇಕು.
ಆಡ್ ಸೈನ್ ಆಗಿರಬೇಕು. ಅದೇ ದ್ರೇಕಾಣ ಚಕ್ರದಲ್ಲಿ ಲಗ್ನ ಹೊಂದಿರುತ್ತಲ್ವ, ಅದು ಕೂಡ ಆಡ್ ಸೈನ್ ಆಗಿರಬೇಕು. ಆದರೆ ಆ ಥರ ಆಗಿ ಮತ್ತು ಪುರುಷ ಗ್ರಹಗಳಾದಂಥ ಸೂರ್ಯ, ಕುಜ, ಗುರು ಇವುಗಳಿಂದ ಶನಿ ಕೂಡ ಸ್ತ್ರೀ ರಾಶಿ, ಆದರೆ ದೃಷ್ಟಿ ಇದ್ದರೆ ಪುರುಷ ಶಕ್ತಿ ಪ್ರಾಬಲ್ಯ ಅಧಿಕವಾಗಿರುತ್ತೆ. ಆವಾಗ ಪುತ್ರ ಸಂತಾನವಾಗ್ತದೆ. ಇನ್ನೊಂದ್ಸಲ ಹೇಳ್ತೇನೆ ನೋಡಿ. ವರ್ಗಚಕ್ರಗಳಲ್ಲಿ ರಾಶಿ, ನವಾಂಶ, ದ್ರೇಕಾಣ ಈ 3 ಲಗ್ನಗಳು ಕೂಡ ಪುರುಷ ಲಗ್ನಗಳೇ ಆಗಿರಬೇಕು. ವಿಶೇಷವಾಗಿ ಪುರುಷ ಗ್ರಹಗಳಾದಂಥ ಸೂರ್ಯ, ಕುಜ, ಗುರು ನೋಡೋದ್ರಿಂದ ಅಥವಾ ಶನಿ ನೋಡೋದ್ರಿಂದ ಕೂಡ ಪುರುಷ ಶಕ್ತಿ ಪ್ರಾಬಲ್ಯ ಜಾಸ್ತಿ ಇರುತ್ತೆ. ಕಾರಣ ಪುರುಷ ಸಂತಾನ ಆಗಲಿಕ್ಕೆ ಹೆಚ್ಚು ಅವಕಾಶ ಉಂಟು. ಅದೇ ವೇಳೆ ಈ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ್ದಾದರೆ ಹುಡುಗಿಗೆ ಉತ್ತಮವಾದಂಥ ವರ ಸಿಗ್ತಾನೆ ಅಂತ ಕೂಡ ಹೇಳ್ಬೋದು. ಆಮೇಲೆ ಒಂದು ವೇಳೆ ಲಗ್ನ ಸ್ತ್ರೀ ರಾಶಿಯಾಗಿ, ಸ್ತ್ರೀ ನವಾಂಶ ಆಗಿ, ಸ್ತ್ರೀ ದ್ರೇಕಾಣದಲ್ಲಿದ್ದರೆ, ಅದಕ್ಕೆ ಪುರುಷ ಗ್ರಹಗಳ ದೃಷ್ಟಿ ಇಲ್ಲದೇ ಇದ್ದರೆ ಸ್ತ್ರೀ ತತ್ವ ಪ್ರಾಬಲ್ಯ ತುಂಬ ಜಾಸ್ತಿ ಇದೆ. ಹಾಗಾಗಿ ಪುತ್ರಿ ಜನನ ಆಗ್ತಾಳೆ. ಇಲ್ಲಿ ಯವನಾಚಾರ್ಯರು ಅಂತ ಪ್ರಶ್ನೆಶಾಸ್ತ್ರವನ್ನು ತುಂಬ ಬೆಳೆಸಿದಂಥವರು. ಆಚಾರ್ಯರು ಏನು ಹೇಳ್ತಾರೆ ಅಂತಂದರೆ, ಸೂಕ್ಷ್ಮ ತತ್ವವನ್ನು ಹೇಳ್ತಾರೆ. ಗರ್ಭದ ಲಿಂಗವನ್ನು ನಿರ್ಣಯಿಸುವಂಥ ದೃಷ್ಟಿ ಬಹಳ ಮುಖ್ಯ. ಪುರುಷ ಗ್ರಹದ ದೃಷ್ಟಿ ಬಂದರೆ ಪುರುಷ ಶಕ್ತಿ ಜಾಗೃತಿ ಆಗ್ತದೆ. ದೃಷ್ಟಿ ಇಲ್ಲದಿದ್ದರೆ ಸ್ತ್ರೀ ಶಕ್ತಿ ಪ್ರಾಬಲ್ಯ ಲಗ್ನವು ಸ್ತ್ರೀ ರಾಶಿಯಾಗಿ, ಆ ರಾಶಿ ದ್ರೇಕಾಣ, ನವಾಂಶ, ದ್ವಾದಶಾಂಶ ಇತ್ಯಾದಿಗಳು ಸ್ತ್ರೀ ಲಗ್ನಗಳೇ ಆದರೆ ಸ್ತ್ರೀ ಸಂತಾನಕ್ಕೆ ಅಧಿಕ ಬಲ ಇರ್ತದೆ. ಯಾವುದೇ ಪುರುಷರಿಂದ ದೃಷ್ಟಿ ಇಲ್ಲದೇ ಇದ್ದರೆ ಪುತ್ರಿ ಸಂತಾನ ಆಗ್ತದೆ, ಹೆಣ್ಣು ಸಂತಾನ ಆಗ್ತದೆ ಅಂತ ತಿಳಿಬೇಕು ಅಂತ ಹೇಳ್ತಾರೆ. ಇದು ಇವತ್ತಿನ ದಿನಗಳಿಗೆ ಎಷ್ಟು ರಿಲೆವೆಂಟೋ ನಮಗೆ ಗೊತ್ತಿಲ್ಲ. ನಂತರ ಲಗ್ನ, ಗುರು ಮತ್ತು ಚಂದ್ರ ಈ 3 ಜನ ಇವರೆಲ್ಲ ಕೂಡ ವಿಷಮ ರಾಶಿ ಹಾಗೂ ಪುರುಷ ನವಾಂಶದಲ್ಲಿದ್ದರೆ, ವಿಷಮ ರಾಶಿ ಅಂತಂದರೆ ಬೇಸರಾಶಿನೇ, ಅದನ್ನು ಸೂತ್ರದಲ್ಲಿ ಹಿಂಗೆ ಹೇಳಿದ, ಅದನ್ನು ಪುರುಷ ರಾಶಿ ಅಂತ ಕೂಡ ಕರೀತಾರೆ. ಲಗ್ನ, ಗುರು, ಚಂದ್ರರು 3 ಪುರುಷ ರಾಶಿಯಲ್ಲೇ ಇದ್ದು ಪುರುಷ ನವಾಂಶದಲ್ಲಿ ಕೂಡ ಇದ್ದರೆ ಆವಾಗ ಪುತ್ರ ಸಂತಾನ ಆಗ್ತದೆ. ಯಾವಾಗ ಪ್ರಶ್ನೆ ಕೇಳಿದ ಸಮಯದಲ್ಲಿ ಲಗ್ನ ಜಾತಕದಲ್ಲಿ, ರಾಶಿಚಕ್ರದಲ್ಲಿ ಲಗ್ನ, ಗುರು ಮತ್ತು ಚಂದ್ರರು ಪುರುಷ ರಾಶಿಯಲ್ಲಿರಬೇಕು, ನವಾಂಶದಲ್ಲೂ ಪುರುಷ ನವಾಂಶದಲ್ಲಿರಬೇಕು. ಹಾಗೆ ಇದ್ದರೆ ಪುತ್ರ ಸಂತಾನ ಆಗಲಿಕ್ಕೆ ಅವಕಾಶ ಜಾಸ್ತಿ. ಅವರು ಸಮರಾಶಿ ಹಾಗೂ ಸ್ತ್ರೀ ನವಾಂಶಗಳಲ್ಲಿದ್ದರೆ ಪುತ್ರಿ ಸಂತಾನ ಆಗ್ತದೆ. ಇಲ್ಲಿ ಗುರು ಅಂತಂಬೋದು ಏನಂತಂದರೆ ಜೀವದಾತ, ಚಂದ್ರ ಅಂತಂದ್ಬೋದು ಗರ್ಭದಾತ, ಲಗ್ನ ಅಂತಂಬೋದು ದೇಹದಾತ. ಈ 3 ಕೂಡ ಕೂಡಾಗಿ ಸಂತಾನದ ಸ್ವರೂಪವನ್ನು ನಿರ್ಧರಿಸ್ತದೆ. ಪುರುಷ ರಾಶಿಯಲ್ಲಿದ್ದರೆ ಪುರುಷ ಸಂತಾನ, ಸ್ತ್ರೀ ರಾಶಿಯಲ್ಲಿದ್ದರೆ ಸ್ತ್ರೀ ಸಂತಾನ. ಗುರು, ಸೂರ್ಯ ಮತ್ತು ಬೇಸರಾಶಿ ಇದು ಪುರುಷ ಶಕ್ತಿ ಪ್ರಾಬಲ್ಯ ಅಂತ ಹೇಳ್ತಾರೆ. ಚಂದ್ರ, ಶುಕ್ರ, ರಾಹು ಮತ್ತು ಸ್ತ್ರೀ ರಾಶಿಯಾಗಿದ್ದರೆ ಅದು ಸ್ತ್ರೀ ಶಕ್ತಿ ಪ್ರಾಬಲ್ಯ ಜಾಸ್ತಿ ಇರುತ್ತೆ. ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೋದು. ಸೊ ಪುರುಷ ರಾಶಿಗೆ ಸಂಬಂಧ ಜಾಸ್ತಿ ಇದ್ದರೆ ಪುರುಷ ಸಂತಾನ, ಸ್ತ್ರೀ ರಾಶಿಗೆ ಸಂಬಂಧ ಜಾಸ್ತಿ ಇದ್ದರೆ ಸ್ತ್ರೀ ಸಂತಾನ ಆಗ್ತದೆ. ಪ್ರಶ್ನೆ ಕೇಳುವ ಸಮಯದಲ್ಲಿ ಲಗ್ನ ಪುರುಷ ರಾಶಿಯಲ್ಲಿರಬೇಕು, ಚಂದ್ರ ಪುರುಷ ರಾಶಿಯಲ್ಲಿರಬೇಕು, ಪುರುಷ ಗ್ರಹಗಳು ನೋಡಬೇಕು. ಈ ಥರ ಇದ್ರೂ ಪುರುಷ ಸಂತಾನ ಆಗಲಿಕ್ಕೆ ಅವಕಾಶ ಉಂಟು. ಪುರುಷ ಗ್ರಹಗಳು ನೋಡಿಲ್ಲ ಅಂತಂದರೆ ಇನ್ನು ಸ್ತ್ರೀಯ ಸಂತಾನ ಆಗತ್ತೆ ಅಂತ ನಾವು ಹೇಳ್ಬೋದು. ನಂತರ ಗುರು ಮತ್ತು ಸೂರ್ಯ ಇವರಿಬ್ಬರೂ ಕೂಡ ಬೇಸಿ ರಾಶಿಯಲ್ಲಿದ್ದರೆ ಪುತ್ರನ ಜನನ ಆಗ್ತದೆ. ಯಾಕಂದರೆ ಪುರುಷ ಗ್ರಹಗಳ ಪ್ರಾಬಲ್ಯ ಜಾಸ್ತಿ. ಆ ಪುರುಷ ಗ್ರಹಗಳು ಪುರುಷ ರಾಶಿಯಲ್ಲೇ ಇದ್ದರೆ ಪುತ್ರ ಸಂತಾನ ಆಗಲಿಕ್ಕೆ ಅವಕಾಶ ಉಂಟು. ಅದೇ ಸ್ತ್ರೀ ಗ್ರಹಗಳು ಸ್ತ್ರೀ ರಾಶಿಯಲ್ಲಿ, ಸ್ತ್ರೀ ನವಾಂಶದಲ್ಲಿದ್ದರೆ ಪುತ್ರಿ ಸಂತಾನ ಆಗ್ತದೆ. ಇದು ಕೂಡ ಒಂದು ನಿಯಮ. ಸೊ 5ನೇ ಮತ್ತು 11ನೇ ಭಾವದಲ್ಲಿ ಕೂಡ ಶುಭ ಗ್ರಹಗಳಿದ್ದಲ್ಲಿ ಮಹಿಳೆ ಗರ್ಭಿಣಿಯಾಗಿರ್ತಾಳೆ ಅಂತ ತಿಳಿಬೇಕು ಅಂತ ಹೇಳ್ತಾರೆ. 5ನೇ ಮನೆ ಪ್ರಶ್ನೆ ಕೇಳೋ ಸಮಯದಲ್ಲಿ 5ನೇ ಮನೆಗಾಗಲಿ 11ನೇ ಮನೆಗಾಗಲಿ. ಸೊ 11ನೇ ಮನೆಗೆ ಶುಭ ಗ್ರಹಗಳಿದ್ದರೆ 5ನೇ ಮನೆಯನ್ನು ನೋಡ್ತದಲ್ಲ, 5ನೇ ಮನೆಗೆ 7ನೇ ಮನೆಯೇ 11ನೇ ಮನೆ. ಹಾಗಾಗಿ 11ನೇ ಮನೆಯನ್ನು ಕೂಡ ಉಲ್ಲೇಖನೆ ಮಾಡ್ತಾರೆ. ಸೊ ಪ್ರಶ್ನೆ ಕೇಳೋ ಸಮಯದಲ್ಲಿ 5ನೇ ಮನೆಗಾಗಲಿ, 5ನೇ ಮನೆಗೆ 7ನೇ ಮನೆ ಆದಂಥ 11ನೇ ಮನೆಗಾಗಲಿ ಶುಭ ಗ್ರಹಗಳಿದ್ದರೆ ಗರ್ಭಿಣಿಯಾಗಿರ್ತಾಳೆ ಅಂತ ಕೂಡ ಒಂದು ಸೂತ್ರವನ್ನು ಇಲ್ಲಿ ಹೇಳ್ತಾರೆ. ನಂತರ ಹಿಂದಿನ ಕಾಲದಲ್ಲಿ
ಪ್ರಸವದ ಬಗ್ಗೆ ಆಗಿನ ಕಾಲ ಏನಂತಂದರೆ ಈಗಿನ ಕಾಲದಷ್ಟು ಫೆಸಿಲಿಟೀಸ್ ಇಲ್ಲ. ಆಗಿನ ಕಾಲ ಪ್ರತ್ಯೇಕವಾದಂಥ ಲ್ಯಾಬರ್ ವಾರ್ಡುಗಳು, ಹಾಸ್ಪಿಟಲ್ಸು ಅದೆಲ್ಲ ಏನಿಲ್ಲ. ಆ ಸುತ್ತುಪಕ್ಕ ಎಲ್ಲರವರೇ ಬಂದು ಪ್ರಸವವನ್ನು ಮಾಡಬೇಕು. ಆಗಿನ ಕಾಲ ಹಳ್ಳಿಗಳಲ್ಲೂ ಎಲ್ಲರೂ ಕೆಲಸ ಮಾಡ್ತಾ ಇರೋರು, ಇದ್ದಕ್ಕಿದ್ದಾಗೆ ನಡ್ಕೊಂಡು ಬರೋ ಕಾಲಕ್ಕೋ, ಮನೆಗೆ ನೀರು ತರೋ ಕಾಲಕ್ಕೋ, ಮನೆಗೆ ಇದ್ದಕ್ಕಿದ್ದಾಗೆ ಆಕೆಗೆ ನೋವುಗಳು ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳಿ, ಇದ್ದಕ್ಕಿದ್ದ ಅಕ್ಕಪಕ್ಕದಲ್ಲಿ ಯಾರೂ ಇರಲ್ಲ ಪಾಪ. ಒಂದೊಂದು ಸಲ ಆಕೆ ಒಬ್ಬಳಿದಾಗೆ ಪ್ರಸವ ಆಗೋಗ್ಬಿಡ್ತದೆ, ಯಾರ ಸಪೋರ್ಟ್ ಇರೋದೇ ಇಲ್ಲ. ಇವತ್ತು ಎಲ್ಲರೂ ಇರ್ತಾರೆ. ಇವತ್ತು ಹಾಸ್ಪಿಟಲ್ ನಾವು ಒಂದು ದಿನ ಮುಂಚೆನೇ ಸೇರಿಬಿಡ್ತೇವೆ, ಡಾಕ್ಟರ್ ಸ್ವಲ್ಪ ಸಿಂಪ್ಟಮ್ಸ್ ಬಂದರೆ ಬಂದುಬಿಡಿ ಅಂತ ಹೇಳ್ತಾರೆ. ಇವತ್ತು ಮನೆಯಲ್ಲಿ ಆಗೋದೆಂಬ ರ್ಯಾರ್, ನಮಗೆ ಗೊತ್ತೇ ಇಲ್ಲ. ಹಳೆ ಕಾಲದಲ್ಲಾದರೆ ಮನೆಗಳಲ್ಲೇ ಆಗ್ತಿತ್ತು. ಇವತ್ತು ಎಲ್ಲ ಆಗೋದು ಹಾಸ್ಪಿಟಲ್ಸಲ್ಲೇ. ನಾವು ಮುಂಚೆಗೆ ಎಲ್ಲ ಬುಕ್ ಮಾಡ್ಕೊಂಬಿಡ್ತೇವೆ. ತಿಂಗಳು ಚೆಕಪ್ ಹೋಗ್ತೀವಲ್ಲ, ಅವ್ರ ಅಪಾಯಿಂಟ್ ಅವ್ನು ಕೇಳ್ತೇವೆ, ಇನ್ನೂ ಎಷ್ಟು ದಿನ ಆಗುತ್ತೆ, ಯಾವ ದಿನ ಆಗುತ್ತೆ, ಅಪ್ರಾಕ್ಸಿಮೇಟೆಡ್ ಡೇಟ್ ಯಾವಾಗ ಕೊಡ್ತೀರಿ, ಅದೆಲ್ಲ ಹೇಳ್ತಾ ಇರ್ತೇವೆ. ನಾವು ಟಚ್ಚಲ್ಲಿ ಇರ್ತೇವೆ. ಹಿಂದಿನ ಕಾಲ ಆ ರೀತಿ ಇಲ್ಲ. ಆಗಿನ ಕಾಲ ಸಪೋರ್ಟ್ ಯಾರನ್ನ ಸಿಗ್ತಾರಾ ಅಂತ ತಿಳ್ಕೊಳ್ಳಿಕ್ಕೆ ಕೂಡ ಪ್ರಶ್ನೆ ಹಿಂದಿನ ಕಾಲ ಹಾಕ್ತಿದ್ರು. ಇವತ್ತು ನಮಗೆ ಗೊತ್ತಿಲ್ಲ, ನಮಗೆ ಇವತ್ತಿನ ಕಾಲಕ್ಕೆ ಇದು ರೆಲೆವೆಂಟು ಅಲ್ಲ. ಸೊ ಪ್ರಸವ ಸಮಯದಲ್ಲಿ ಸಹಾಯಕರು ಸಿಗ್ತಾರಾ ಇಲ್ವಾ ಅಂತಂಬ ಪ್ರಶ್ನೆ ಹಾಕಿದರೆ, ಸೊ ಲಗ್ನದಿಂದ ಚಂದ್ರನವರೆಗೂ ಎಷ್ಟು ಗ್ರಹಗಳಿದೆ ಅಂತ ನೋಡಿ. ಲಗ್ನದಿಂದ ಚಂದ್ರನ ಅಂತರದಲ್ಲಿ ಎಷ್ಟು ಗ್ರಹಗಳಿದೆ ಅದನ್ನೇಂತೀವಿ ನಾವು ವಿಸಿಬಲ್ ಹಾಫ್, ಕಣ್ಣಿಗೆ ಕಾಣಿಸುವಂಥ ಗ್ರಹಗಳು. ಲಗ್ನದಿಂದ ಚಂದ್ರವರೆಗೂ ಹೊರಗಡೆ ಇರುವಂಥ ಗ್ರಹಗಳಿರ್ತಾವಲ್ಲ. ಸೊ ಲಗ್ನದಿಂದ ಚಂದ್ರನವರೆಗೂ ಎಷ್ಟು ಗ್ರಹಗಳಿರುತ್ತೋ ಅಷ್ಟು ಮಂದಿ ಪ್ರಸವ ಕಾಲದಲ್ಲಿ ಸಹಾಯಕಿಯರಾಗಿರ್ತಾರೆ ಅಂತ ಹೇಳ್ತಾರೆ. ದೃಶ್ಯ ಭಾಗದಲ್ಲಿರುವಂಥದ್ದು ಹೊರಗಡೆ, ಕಣ್ಣಿಗೆ ಹೊರಗಡೆ ಸ್ವಲ್ಪ ಜನ ಇರ್ತಾರೆ, ಒಳಗಡೆ ಸ್ವಲ್ಪ ಜನ ಇರ್ತಾರೆ. ಯಾಕೆಂದರೆ ಹಳೆ ಕಾಲ ಅಲ್ವಾ, ಎಲ್ಲರಿಗೂ ಬರಲ್ಲ ಆ ಹೆರಿಗೆ ಮಾಡಲಿಕ್ಕೆ, ಅಷ್ಟು ಧೈರ್ಯವೂ ಸರೋಗಲ್ಲ. ಆಗಿನ ಕಾಲ ಮನೆಗಳು ತುಂಬ ಚಿಕ್ಕದಾಗಿರ್ತಿತ್ತು. ಸೊ ಹೊರಗಡೆ ಸ್ವಲ್ಪ ಜನ ಬೇಕು, ಒಳಗಡೆ ಸ್ವಲ್ಪ ಜನ ಇರ್ತಿದ್ರು. ಸೊ ದೃಶ್ಯ ಭಾಗದಲ್ಲಿರುವಂಥ ಲಗ್ನದಿಂದ ಚಂದ್ರನವರೆಗೂ ದೃಶ್ಯ ಭಾಗದಲ್ಲಿ ಯಾರು ಇರ್ತಾರೆ ಅವರೆಲ್ಲ ಹೊರಗಡೆ ಇರ್ತಾರೆ. ಲಗ್ನದಿಂದ ಚಂದ್ರನವರೆಗೂ ಹೊರಗಡೆ ಗ್ರಹಗಳಿರ್ತವೋ ಅದೃಶ್ಯ ಭಾಗ ಅಂತೇವೆ. ಆ ಅದೃಶ್ಯ ಭಾಗದಲ್ಲಿದ್ದವರು ಒಳಗಡೆ ಆಕೆ ಪ್ರಸವ ಸಮಯದಲ್ಲಿ ಪಕ್ಕದಲ್ಲೇ ಕೂತಿರ್ತಾರೆ. ಇದೊಂದು ಸಾಂಕೇತಿಕವಾದಂಥ ನಿಯಮ. ಅಂದರೆ ಗರ್ಭಧಾರಣೆಯಲ್ಲಿ ಗ್ರಹಗಳ ಭಾಗ್ಯ ಮತ್ತು ನೆರವು ಎಷ್ಟಿದೆ ಎಂಬುವಂಥ ಸೂಚಕ. ದೃಶ್ಯ ಭಾಗ ಅಂತಂಬೋದು ಜಾಗೃತ ಸಹಕಾರ, ಅದೃಶ್ಯ ಭಾಗ ಅಂತಂಬೋದು ಅಂತರಂಗದ ಸಹಕಾರ. ಹೊರಗಿಂದ ಪಾಪ ಅವರು ದೈವ ಪ್ರಾರ್ಥನೆ ಮಾಡ್ತಿರ್ತಾರೆ, ಎಲ್ಲ ಒಳ್ಳೆಯದಾಗಲಿ ಅಂತ. ದೃಶ್ಯ ಭಾಗದಲ್ಲಿರುವಂಥ ಗ್ರಹಗಳು ಲಗ್ನದಿಂದ ಚಂದ್ರನವರೆಗೂ ಒಳಗಡೆ ಗ್ರಹಗಳೇನಿದೆ ಆ ಗ್ರಹಗಳೆಲ್ಲ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಲ್ಲಿ. ಓಕೆ, ಇದು ಇವತ್ತಿನ ಕಾಲ ರೆಲೆವೆಂಟ್ ಅಲ್ಲ, ಜಸ್ಟ್ ಸೂತ್ರ ಮಾತ್ರ ನಾವು ನೋಡ್ಬೋದು ಅಷ್ಟೆ. ಆಮೇಲೆ ಗರ್ಭಧಾರಣ ಸಮಯ, ಕನ್ಸೆಪ್ಷನ್ ಟೈಮ್ ಅಂತ ಹೇಳ್ತಾರೆ, ಅದು ಹೇಗಿದೆ? ಸೊ ಇದು ಪುರುಷನ ಜಾತಕದಲ್ಲಿ ಸೂರ್ಯ ಮತ್ತು ಶುಕ್ರರ ಉಪಚಯ ಸ್ಥಾನದಲ್ಲಿದ್ದರೆ, ಬಲಿಷ್ಠರಾಗಿದ್ದರೆ, ಸೊ ಪತ್ನಿ ಗರ್ಭಧಾರಣ ಮಾಡ್ತಾಳೆ. ಇನ್ನೊಂದು ಕೂಡ ಇದನ್ನು ಇನ್ನೊಂದು ರೀತಿಯಾಗಿ ಕೂಡ ಹೇಳ್ತಾರೆ. ಒಬ್ಬ ಪುರುಷ ಯಾರಾದರೂ ಬಂದು ಪ್ರಶ್ನೆ ಕೇಳಿದರೆ ಆ ಕೇಳಿದಂಥ ಸಮಯದಲ್ಲಿ ಸೂರ್ಯ ಮತ್ತು ಶುಕ್ರರು ಉಪಚಯ ಸ್ಥಾನ ಅಂದ್ರೆ ಏನು? 3, 6, 10, 11 ಸ್ಥಾನಗಳನ್ನು ಉಪಚಯ ಸ್ಥಾನಗಳು ಅಂತ ಕರೀತಾರೆ. ಬೇಗ ಫಲ ಕೊಡುವನ್ನ ಸ್ಥಾನಗಳು ಅಂತ. ಉಪಚಯ, ಅನುಪಚಯ ಅಂತೇವೆ. ಉಪಚಯ ಅಂದರೆ ಬೇಗ ಫಲ ಕೊಡ್ತವೆ. ಆ ಉಪಚಯ ಸ್ಥಾನಗಳಲ್ಲಿ ಸೂರ್ಯ ಮತ್ತು ಶುಕ್ರ ಇರಬೇಕು. ಬಲಿಷ್ಠರಾಗಿದ್ದರೆ ಪತ್ನಿ ಗರ್ಭಧಾರಣೆಯೂ ಮಾಡ್ತಾಳೆ, ಕನ್ಸೆಪ್ಷನ್ ಆಗಿದೆ ಅಂತ ಕೂಡ ಇನ್ನೊಂದು ಸೂತ್ರದ ಹೇಳ್ತಾರೆ. ಇದು ಜಾತಕ ಭಾಗದಲ್ಲಿ ನೋಡ್ಬೋದು, ಪ್ರಶ್ನೆಯಲ್ಲಿ ನೋಡ್ಬೋದು. ಜಾತಕದ ಭಾಗದಲ್ಲಾದರೆ ನಾವು ಸಾಮಾನ್ಯವಾಗಿ ಪುರುಷ ಜಾತಕದಲ್ಲಿ ನೋಡ್ತೇವೆ, ಹೆಂಡತಿ ಗರ್ಭಧಾರಣೆ ಆಗಿರ್ತಾಳ ಅಥವಾ ಆ ಬೀಜ ಸ್ಫುಟ ಅಂತಂತೇವೆ, ಅದು ಮುಂದೆ ನೋಡೋಣ. ಆ ಬಲ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ, ಈಗ ಸದ್ಯಕ್ಕೆ ಕನ್ಸೆಪ್ಷನ್ ಆಗಿದೆಯಾ, ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಪ್ರಶ್ನೆ ಭಾಗದಲ್ಲಿ ಕೂಡ ನಾವು ನೋಡ್ತೇವೆ. ಅದೇ ಸ್ತ್ರೀ ಜಾತಕದಲ್ಲಾದರೆ ಕುಜ ಮತ್ತು ಚಂದ್ರ ಇದೇ ರೀತಿ ಇದ್ದರೆ, ಬಲಿಷ್ಠವಾಗಿ ಉಪಚಯ ಸ್ಥಾನದಲ್ಲಿದ್ದರೆ ಅವಳು ಗರ್ಭಧಾರಣೆ ಮಾಡಿರ್ತಾಳೆ. ಸ್ತ್ರೀ ಜಾತಕದಲ್ಲಿ. ಪುರುಷ ಜಾತಕದಲ್ಲಾದರೆ ಸೂರ್ಯ ಮತ್ತು ಶುಕ್ರ, ಸ್ತ್ರೀ ಜಾತಕದಲ್ಲಾದರೆ ಕುಜ ಮತ್ತು ಚಂದ್ರರು. ಈ ರೀತಿ ನಾವು ಕನ್ಸೆಪ್ಷನ್ ಆಗಿದೆಯಾ ಇಲ್ವಾ ಅಂತಂಬುದನ್ನು ದೃಢೀಕರಿಸಿಕೊಳ್ಳಬಹುದು. ಈ ನಿಯಮದಿಂದ ತಿಳಿಯುವುದೇನಂತಂದರೆ, ಪುರುಷನಿಂದ ಬೀಜಶಕ್ತಿ, ಸ್ತ್ರೀಯಿಂದ ಗರ್ಭದ ಶಕ್ತಿ ಸಂಯೋಗವಾದಾಗ ಮಾತ್ರ ಗರ್ಭಧಾರಣೆ ಸಾಧ್ಯ. ಇದು ಜೀವ ಸೃಷ್ಟಿಯ ಸಮತೋಲನದ ಯೋಗ ಅಂತ ಹೇಳ್ತಾರೆ. ಇದು ಕೂಡ ಇವತ್ತಿನ ಕಾಲ ನಮ್ಗೆ ಅಷ್ಟು ರೆಲೆವೆಂಟ್ ಏನೂ ಅಲ್ಲ.
ಯಾಕಂದರೆ ಬೇರೆ ಬೇರೆ ಮೆಜರ್ಸ್ ಇದೆ ನಮ್ಮ ಹತ್ರ. ಆದರೂ ಇದು ಹಿಂದಿನ ಕಾಲ ಮುಹೂರ್ತವನ್ನು ಇಡ್ತಿದ್ರು. ಈ ಫಸ್ಟ್ ನೈಟ್ಗೆ ಅಂತೇಳಿ ಪ್ರಸ್ತಕ್ಕೆ ಮುಹೂರ್ತವನ್ನು ಇಡ್ತಿದ್ರು, ಈ ಬೇಸ್ ಮೇಲೆ ಇಡ್ತಿದ್ರು. ನಂತರ ಕಾಲದಲ್ಲಿ ಕೂಡ ಹಿಂದೆ ನಿಮಗೆ ಪ್ರಾಜಾಪತ್ಯ ವಿವಾಹಕ್ಕಿಂತಲೂ ಹಿಂದೆ, ಸೊ ಪ್ರಾಜಾಪತ್ಯ ವಿವಾಹ ನಮ್ಮ ಒಂದು 2-3 ತಲೆಮಾರದ ಹಿಂದೆ ಇತ್ತು. ಇವತ್ತು ನಾವು ಮದುವೆಗಳು ಮಾಡೋದೆಲ್ಲ ಪ್ರಾಜಾಪತ್ಯ ವಿವಾಹದ ಸ್ಟೈಲೇ, ಬಟ್ ಅದು ತುಂಬ ಮಾಡಿಫೈ ಮಾಡಿದ್ದೇವೆ. ಅದನ್ನು ಗಾಂಧರ್ವ ವಿವಾಹದ ಮನಸ್ತತ್ವದಿಂದಲೇ ನಾವು ಮಾಡೋದು. ಆರ್ಷ ವಿವಾಹ, ಬ್ರಹ್ಮ ವಿವಾಹ, ದೈವ ವಿವಾಹ ಇವೇನಿದೆ, ಅಲ್ಲಿ ವಿವಾಹನ ಮಾಡಿಕೊಳ್ತಿದ್ರು. ಉದ್ದೇಶ ಏನು ಅಂತಂದರೆ ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡಲಿಕ್ಕೆ, ಮೋಕ್ಷವನ್ನು ಪಡೀಲಿಕ್ಕೆ ಅವರ ಪ್ರಧಾನ ಉದ್ದೇಶ. ಗಂಡಿನ ಉದ್ದೇಶ ಮೋಕ್ಷವನ್ನು ಪಡಿಬೇಕು, ಜ್ಞಾನವನ್ನು ಪಡಿಬೇಕು. ಹೆಣ್ಣಿನ ಉದ್ದೇಶ ಗಂಡನಿಗೆ ಸಹಕಾರ ಮಾಡೋದರಿಂದ ಮೋಕ್ಷವನ್ನು ಪಡಿಬೇಕು ಅಂತಂಬೋದು ಹಿಂದೆ ಇತ್ತು. ಅವರಿಗೆ ಕೂಡ ಸಂತಾನ ಎಂಬುದು ತುಂಬ ಪ್ರಧಾನ. ಯಾಕೆಂದರೆ ಮುಂದುವರಿಸ್ಕೊಂಡು ಹೋಗಬೇಕಲ್ಲ, ಈ ಸಂತಾನ ಇಲ್ಲದೇ ಇದ್ದರೆ ಮೋಕ್ಷಕ್ಕೆ ಹೋಗಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸಂತಾನ ಬೇಕು. ಆದರೆ ಅವರ ಉದ್ದೇಶ ಏನು? ಈ ಐಹಿಕ ಜೀವನವನ್ನು ಅನುಭವಿಸೋದು ಅವ್ರ ಉದ್ದೇಶ ಅಲ್ಲ. ಅದಕ್ಕಾಗಿ ಅವರು ಏನು ಮಾಡ್ತಿದ್ರು, ಸಾರಾವಳಿ ಕೆಲವಿನ ಪುಸ್ತಕದಲ್ಲಿ ಬರ್ತದೆ, ಯಾವ ಸಮಯದಲ್ಲಿ ಸೇರಿದರೆ ಗರ್ಭಧಾರಣೆ ಆಗುತ್ತೆ, ಯಾವ ಸಮಯದಲ್ಲಿ ಸೇರಿದರೆ ಅದು ರಜೋದರ್ಶನ ಆಗ್ತದೆ ಅಂತ ಬರ್ತದೆ. ಅವರು ಆ ಸಮಯವನ್ನೆಲ್ಲ ಲೆಕ್ಕ ಹಾಕಿಕೊಂಡು ಆ ಸಮಯದಲ್ಲಿ ಸೇರ್ತಿದ್ರು. ಅದಕ್ಕೆ ಅವರಿಗೆ ಸತ್ಸಂತಾನ ಆಗ್ತಿತ್ತು. ಅವರ ಮನಸ್ಸಿನಲ್ಲಿ ದೈವಿಕ ಚಿಂತನೆಯೇ ಇರ್ತಿತ್ತು. ಹಾಗಾಗಿ ಅವರಿಗೆ ಸತ್ಸಂತಾನ, ಪುಣ್ಯ, ಜ್ಞಾನವಂತನಾದಂಥ ಮಕ್ಕಳು ಹಿಂದಿನ ಕಾಲ ಹುಡ್ತಿದ್ರು. ಈಗಿನ ಕಾಲ ಏನೂ ಇಲ್ಲ. ಈಗಿನ ಕಾಲ ನಾವೆಲ್ಲ ಸೇರುವ ಕಾಲಕ್ಕೆ ಈ ಗ್ರಹಗಳನ್ನು ಈಗ ನೋಡುವಂಥ ಪದ್ಧತಿನೇ ಇಲ್ಲ. ಅದು ಫಸ್ಟ್ ಟೈಮಿಗೆ ಇರೋದಿಲ್ಲ. ಈಗಿನ ಕಾಲ ಎಷ್ಟೋ ಈಗ ಬರ್ತಾ ಇರೋ ಜನ್ರೇಷನ್ ಹೇಗಿದೆ ಅಂತಂದರೆ, ಸುಮ್ಮನೆ ಹೆಸರಿಗೆ ಮುಹೂರ್ತ ಇಡ್ತೇವೆ. ಹೆಸರಿಗೆ ಅಸಲು ಪ್ರಸ್ಥ ಮುಹೂರ್ತ ನಾವು ಇಡೋದೇ ಇಲ್ಲ. ಕೆಲವೊಮ್ಮೆ ಇಟ್ಟರೂ ಕೂಡ ಆ ಸಮಯದಲ್ಲಿ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮುಂಚೆನೇ ಆಗೋಗಿರುತ್ತೆ. ಕೆಲವೊಂದು ಸಮಯದಲ್ಲಿ ಆಗೋದೇ ಇಲ್ಲ. ಸೇಫ್ಟಿ ಪ್ರಿಕಾಷನ್ಸ್ ಎಷ್ಟೆಷ್ಟೋ ತೊಗೊಳ್ತಾರೆ. ಹಾಗಾಗಿ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ವಿಷಯ ಇವತ್ತಿನ ದಿನ. ಆದರೆ ಹಿಂದಿನ ಕಾಲದಲ್ಲಿ ಇದಕ್ಕೆ ತುಂಬ ಒತ್ತು ಕೊಡ್ತಿದ್ರು. ಅದಕ್ಕೆ ಇದು ಇವತ್ತಿನ ಕಾಲದಲ್ಲಿ ಅಷ್ಟು ರಿಲೆವೆಂಟ್ ಆದಂಥ ವಿಷಯ ಅಲ್ಲ. ಆಮೇಲೆ ಇನ್ನೊಂದು ಸೇಫ್ ಡೆಲಿವರಿ, ಸುರಕ್ಷಿತವಾದಂಥ ಪ್ರಸವ ಆಗತ್ತಾ ಇಲ್ಲ ಅಂತಂಬೋದು ಒಂದು ಪ್ರಶ್ನೆ. ಒಂದು ನಿಮಿಷ ಯಾವುದೊಂದು ಮಿಸ್ ಆಗಿದೆ ಸ್ಲೈಡ್. ಸೇಫ್ ಡೆಲಿವರಿ ಆಗತ್ತಾ ಇಲ್ವಾ, ಇದು ನಮಗೆ ಮುಖ್ಯ. ಸೇಫ್ ಡೆಲಿವರಿ ಆಗತ್ತಾ ಇಲ್ವಾ ಅಂತಂಬೋದು ನೋಡೋದಕ್ಕೆ ಲಗ್ನ ಪ್ರಶ್ನೆ ಚಕ್ರದಲ್ಲಿ ಲಗ್ನ ಅಥವಾ ಚಂದ್ರ ರಾಶಿಯಲ್ಲಿ ಅಥವಾ ಎರಡರಲ್ಲಿಯೂ ಶುಭಗ್ರಹಗಳಿದ್ದರೆ, ಲಗ್ನದಲ್ಲಾಗಲಿ ಜನ್ಮರಾಶಿಯಲ್ಲಾಗಲಿ ಶುಭಗ್ರಹ ಏನಾದರೂ ಇದ್ದರೆ, ಅಥವಾ ಚಂದ್ರ ಅಥವಾ ಲಗ್ನದಿಂದ 2, 4, 5, 7, 9, 10 ಸ್ಥಾನಗಳಲ್ಲಿ ಶುಭಗ್ರಹಗಳಿದ್ದರೆ ಸುರಕ್ಷಿತವಾದಂಥ ಪ್ರಸವ ಆಗತ್ತೆ. ಜಾತಕದಲ್ಲಿ ಕೂಡ ನಾವೇನು ಮಾಡ್ತೇವೆ, ಪಂಚಮ ಸ್ಥಾನದಲ್ಲಿ ಶುಭಗ್ರಹಗಳಿದ್ದರೆ ಹೆಣ್ಣು ಮಗುಗೆ ಸಂತಾನ ತುಂಬ ಈಸಿ ಡೆಲಿವರಿ ಆಗ್ತದೆ. ಪಂಚಮ ಸ್ಥಾನದಲ್ಲಿ ರಾಹು ಆಗಲಿ ಕುಜ ಆಗಲಿ ಇದ್ದರೆ ತುಂಬ ಸಿಸೇರಿಯನ್ ಅಂತೀವಿ ನಾವು, ಸ್ವಲ್ಪ ಕಷ್ಟದಿಂದ ಡೆಲಿವರಿ ಆಗ್ತದೆ ಅಂತ ಹೇಳ್ತಾರೆ. ಹಿಂದಿನ ಕಾಲ ಪ್ರಸವ ಸಮಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಮಗು ಆದರೂ ಸತ್ತೋಗ್ತದೆ ಅಥವಾ ತಾಯಿ ಆದರೂ ಸತ್ತೋಗ್ತದೆ. ಇವತ್ತು ಇದು ಎರಡೂ ಇಲ್ಲವೇ ಇಲ್ಲ. ಇವತ್ತು ಅಸಲು ಆ ಥರದ ಕಷ್ಟದ ಇಲ್ಲವೇ ಇಲ್ಲ. ಇವತ್ತು ಸಿಸೇರಿಯನ್ ಮಾಡಿಬಿಡ್ತಾರೆ. ಅವರೇ ಹೇಳಿಬಿಡ್ತಾರೆ, ನನಗಷ್ಟು ಪೇಯ್ನೆಲ್ಲ ತಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ವೆಯ್ಟ್ ಮಾಡಬೇಡ್ರಿ, ಸುಮ್ಮನೆ ಮಗುನ ತೆಗೆದುಬಿಡಿ. ಅದು ಬೇಕಾದ್ರೆ ನಾವು ಒಳ್ಳೆ ಮುಹೂರ್ತವನ್ನು ಜ್ಯೋತಿಷ್ಯರನ್ನು ಕೇಳಿ ಒಳ್ಳೆ ಮುಹೂರ್ತವನ್ನು ಇಟ್ಕೊಂಡ್ಬರ್ತೀವಿ, ಆ ಟೈಮಿಗೆ ತೆಗೆದುಬಿಡ್ರಿ ಅಂತ ಹೇಳ್ತಾರೆ. ಇವತ್ತು ಅಷ್ಟು ರಿಸ್ಕ್ ತೊಗೊಳ್ಳಿಕ್ಕೆ ಯಾರೂ ಇಲ್ಲ, ರೆಡಿ ಇಲ್ಲ. ತುಂಬ ರೇರ್. ಒಬ್ಬ ಹೆಣ್ಣು ಪ್ರಸವ ಸಮಯದಲ್ಲಿ ಪ್ರಾಣ ಬಿಟ್ಟಿದೆ, ಮಗು ಸತ್ತು ಹೋಗಿದೆ ಅಂತಂಬೋದು ತುಂಬ ರೇರ್ ಕೇಸ್. ಹಿಂದಿನ ಕಾಲದಲ್ಲಿ ತುಂಬ ಇದೆ ಜಾಸ್ತಿ. ಎಷ್ಟೋ 4-5 ಸಂತಾನ ಆದ ಮೇಲೆ ಮತ್ತೆ ಮಗು ಹುಟ್ಟುತ್ತೆ. ಇವತ್ತು ಒಂದು ಮಗು ಹುಟ್ಟರೆ ತಟ್ಕೊಳ್ಳುವಂಥ ಶಕ್ತಿ ಇವತ್ತಿನ ಹೆಣ್ಣು ಮಕ್ಕಳಿಗಿಲ್ಲ. ಹಿಂದೆ ಅವ್ರು ಎಷ್ಟು ಗಟ್ಟಿ ಇದ್ರು ಅಂತ ನಮಗೆ ಗೊತ್ತಾಗ್ತದೆ. ಶಾರೀರಿಕವಾಗಿ ಗಟ್ಟಿ ಇದ್ದರು. ಯಾಕೆಂದರೆ ಎಷ್ಟು ಸಂತಾನ, ಒಬ್ಬೊಬ್ಬರ ಮನೆಗೆ 7 ಜನ 8 ಜನ, ಅಷ್ಟು ಸಂತಾನವನ್ನು ಹೇಗೆ ಹಡಿತಿದ್ರು, ಹೇಗೆ ಅವ್ರ ಜೀವನ ನಿಭಾಯಿಸ್ತಿದ್ರು, ಇದು ಇವತ್ತಿಗೂ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅವರ ಮನಸ್ಸು ಕೂಡ ತುಂಬ ಸ್ಟ್ರಾಂಗ್ ಇದೆ. ಎಷ್ಟೋ ಜನ ಹೋದರೂ ಕೂಡ ಏನು ಚಿಂತೆ ಮಾಡ್ತಿದ್ದಿಲ್ಲ. ಇವತ್ತು ಒಂದೇ ಮಗು, ಅದು ಪಡಿಲಿಕ್ಕೆ ತುಂಬ ಕಷ್ಟ. ಅದು ಒಂದು ವೇಳೆ ಏನಾದರೂ ಆಯಿತು ಅಂದರೆ ತಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ರೀತಿಯಾದಂಥ ಸ್ಟ್ರೆಸ್ ನಮಗೆ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ಪ್ರಶ್ನೆ ಯಾರಾದರೂ ಕೇಳಿದಾಗ
ಪಂಚಮ ಸ್ಥಾನದಲ್ಲಿ ಜನ್ಮರಾಶಿಯಲ್ಲಿ ಜನ್ಮ ಲಗ್ನದಲ್ಲಿ ಶುಭ ಗ್ರಹಗಳಿದ್ದರೆ ಸೇಫ್ ಡೆಲಿವರಿ ಆಗುತ್ತೆ. ಅದೇ ಸಮಯದಲ್ಲಿ ಲಗ್ನದಿಂದ ಅಥವಾ ಜನ್ಮರಾಶಿಯಿಂದ 2, 4, 5, 7, 9, 10 ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದರೆ ಆವಾಗ ಕೂಡ ಸೇಫಾಗಿ ಡೆಲಿವರಿ ಆಗ್ತದೆ. ಪಾಪಗ್ರಹಗಳು ಎಲ್ಲಿರಬೇಕು ಅಂತಂದರೆ ತ್ರಿಕಸ್ಥಾನದಲ್ಲಿರಬೇಕು. ತ್ರಿಷಾಡಯ ಅಂತೇವೆ, ತ್ರಿಕ ಅಲ್ಲ ತ್ರಿಷಾಡಯ. 3, 6, 11 ಸ್ಥಾನಗಳನ್ನು ತ್ರಿಷಾಡಯ ಅಂತೇವೆ. ಒಂದು ವೇಳೆ ಪಾಪಗ್ರಹಗಳು 3ನೇ ಮನೆಗೆ ಅಥವಾ 11ನೇ ಭಾವದಲ್ಲಿದ್ದರೆ ಲಗ್ನದಿಂದ ಆಗ್ಬೋದು, ಚಂದ್ರನಿಂದ ಆಗ್ಬೋದು, ಆವಾಗ ಕೂಡ ಸೇಫ್ ಡೆಲಿವರಿ ಆಗತ್ತೆ. ಒಂದು ವೇಳೆ ಪಂಚಮದಲ್ಲಿ ಪಾಪಗ್ರಹಗಳಿದ್ದರೂ ಲಗ್ನದಲ್ಲಿ ಚಂದ್ರರಾಶಿಯಲ್ಲಿ ಪಾಪಗ್ರಹಗಳಿದ್ರೂ ಅಷ್ಟು ಸೇಫಾಗಿ ಡೆಲಿವರಿ ಆಗಲ್ಲ, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ. ಇವತ್ತು ಏನು ತೊಂದರೆ ಇಲ್ಲ, ಇವತ್ತು ಎಲ್ಲ ಬೇಕಾದಷ್ಟು ಫೆಸಿಲಿಟೀಸ್ ಇರೋದರಿಂದ ಕಾಂಪ್ಲಿಕೇಶನ್ ಅಂತಂಬೋದು ತುಂಬ ಈಸಿ, ಅಷ್ಟೇನು ಆಗೋದಿಲ್ಲ ಇವತ್ತಿನ ದಿನ. ಮತ್ತು ಹಿಂದಿನ ಕಾಲದಲ್ಲಿ ದೀಪ, ಪ್ರಸವ ಸಮಯದಲ್ಲಿ ದೀಪ ಇರ್ತಾ ಇಲ್ವಾ, ಅದರಲ್ಲಿ ಹಿಂದಿನ ಕಾಲ ಸೆಂಟಿಮೆಂಟ್ಸ್ ಭಾಳ ಜಾಸ್ತಿ. ಆ ದೀಪ ಏನಾದರೂ ಶಾಂತವಾಗಿದ್ದರೆ ಆಗಿನ ಶಕುನಗಳೇ ಬೇರೆ ಹೇಳ್ತಾರೆ. ಇವತ್ತು ಕೂಡ ನಾವೇನಾದರೂ ಪೂಜೆ ಗೀಜೆ ಮಾಡೋ ಕಾಲಕ್ಕೆ ಅಕಸ್ಮಾತು ನಾವು ಸ್ಪೀಡಾಗಿ ಮೂವ್ ಮಾಡೋದ್ರಿಂದನೋ ಫ್ಯಾನ್ ಗಾಳಿಯಿಂದನೋ ಅದು ಶಾಂತವಾದರೆ ನಮ್ಮ ಮನಸ್ಸು ತುಂಬ ಒದ್ದಾಡೋಗ್ತದೆ, ಅಯ್ಯೋ ಏನಾಗುತ್ತೋ ಏನೋ ಶಾಂತವಾಯಿತು ಅಂತ. ಸೊ ಹಿಂದಿನ ಕಾಲ ಇದನ್ನು ಏನು ವರ್ಣ ಮಾಡ್ತಿದ್ರು ಅಂದರೆ, ಚಂದ್ರ ಒಂದು ವೇಳೆ ಶನಿಯ ನವಾಂಶದಲ್ಲಿದ್ದರೆ, ಚಂದ್ರಗ್ರಹ ಪ್ರಸವ ಸಮಯದಲ್ಲಿ ಅಥವಾ ಪ್ರಶ್ನೆ ಕೇಳಿದ ಸಮಯದಲ್ಲಿ ಶನಿಯ ನವಾಂಶದಲ್ಲಿದ್ದರೆ ಅಥವಾ ಅವನ ಸ್ವನವಾಂಶದಲ್ಲಿದ್ದರೆ, ಅವನ ನವಾಂಶದಲ್ಲಾಗಲಿ ಶನಿ ನವಾಂಶದಲ್ಲಾಗಲಿ ಇದ್ದರೆ, ಅಥವಾ ಚತುರ್ಥ ಭಾವದಲ್ಲಿದ್ದರೆ, ಶನಿಯ ಜೊತೆನೇ ಇದ್ದರೆ ದೀಪ ನಂದಿದೆ ಅಂತ ಜೀವ ಬೀಜ ಕ್ಷಯ ಆಗ್ತದೆ. ದೀಪ ನಂದಿದೆ ಅಂದರೆ ಅರ್ಥ ಏನಂತಂದರೆ ಗರ್ಭಪಾತ ಆಗಿದೆ ಅಂತ ಅರ್ಥ. ಸೊ ಚಂದ್ರ ಏನಾದರೂ ಶನಿ ನವಾಂಶದಲ್ಲಿ ಶನಿಯ ಮನೆಗೆ ಅಥವಾ ನವಾಂಶದಲ್ಲಿ ಅವನ ಮನೆಗೆ, ನವಾಂಶದಲ್ಲಿ ಚತುರ್ಥ ಸ್ಥಾನದಲ್ಲಿ ಅಥವಾ ಶನಿಯ ಜೊತೆಗಿರೋದು, ಈ ಥರ ಏನಾದರೂ ಇದೆ, ಚಂದ್ರ ಶನಿಯ ಸಂಬಂಧ ಇದ್ದರೆ ಗರ್ಭಪಾತ ಆಗುತ್ತೆ. ಸೊ ಚಂದ್ರ ಶನಿ ಅಂತಂದರೆ ಒಂದು ರೀತಿಯಾದಂಥ ದುಃಖದ ಎನ್ವೈರ್ಮೆಂಟ್. ದುಃಖ ಯಾವಾಗ ಆಗುತ್ತೆ? ಈ ರೀತಿ ಏನಾದರೂ ಗರ್ಭಪಾತ ಆದಾಗ ದುಃಖ ಆಗ್ತದೆ. ಸೊ ದೀಪ ನಂದಿದೆ, ಸೊ ದೀಪ ಅಶಾಂತವಾಯಿತು ಅಥವಾ ಜೀವ ಬೀಜ ಕ್ಷಯವಾಯಿತು ಅಂತ ಹೇಳ್ತಾರೆ. ಇದು ಗರ್ಭಪಾತ ಅಥವಾ ಸಂತಾನದ ಹಾನಿ ಸೂಚಿಸ್ತದೆ. ಇದನ್ನು ಜನ್ಮಕುಂಡಲಿಯಲ್ಲೂ ಕೂಡ ನಾವು ಬಳಸ್ಬೋದು. ಜನ್ಮಕುಂಡಲಿ ಕೂಡ ಶನಿ ಪಂಚಮಕ್ಕೇನಾದರೂ ಸಂಬಂಧ ಬಂದರೆ, ಶನಿ ಚಂದ್ರ ಪಂಚಮಕ್ಕೇನಾದರೂ ಸಂಬಂಧ ಬಂದರೆ ಆವಾಗ ಕೂಡ ಗರ್ಭಪಾತ ಆಗಲಿಕ್ಕೆ ಸೂಚನೆ ಮಾಡ್ತದೆ. ನೆಕ್ಸ್ಟ್, ಪ್ರಶ್ನೆ ಕಾಲದಲ್ಲಿ ಚಂದ್ರ ಏನಾದರೂ ಪಾಪಕರ್ತರ ಯೋಗದಲ್ಲಿದ್ದರೆ, ಚಂದ್ರ ಇರೋ ರಾಶಿಗೆ ಆ ಕಡೆ ಈ ಕಡೆ ರಾಶಿಯಲ್ಲಿ ಚಂದ್ರನಿಂದ 2ನೇ ಮನೆ, ಚಂದ್ರನಿಂದ 12ನೇ ಮನೆ, ಈ ರಾಶಿಗಳಲ್ಲಿ ಏನಾದರೂ ಪಾಪಗ್ರಹಗಳ ಸಂಬಂಧ ಇದ್ದು ಶುಭ ಗ್ರಹಗಳ ಸಂಬಂಧ ಇಲ್ಲದೇ ಇದ್ದರೆ ಗರ್ಭಪಾತವನ್ನು ಸೂಚನೆ ಮಾಡ್ತದೆ. ಮಗುವನ್ನು ಕಳ್ಕೊಳ್ಳೋದು, ಗರ್ಭದಲ್ಲೇ ಆ ಮಗು ಹಾನಿಯಾಗೋದು ಆಗ್ತದೆ. ಸೊ ಚಂದ್ರ ಅಂತಂದರೆ ಯಾಕೆ ಅಂತ, ಮನಸ್ಸು ಸಂತೋಷವನ್ನು ಕೊಡುವಂಥದ್ದು. ಚಂದ್ರ ಪಾಪಗ್ರಹಗಳ ಜೊತೆ ಇದ್ರೂ ಶನಿಯ ಜೊತೆಗಿದ್ರೂ ಮನಸ್ಸು ನೊಂದುತ್ತೆ. ಮನಸ್ಸು ನೊಂದೋದು ಯಾವಾಗ? ಈ ಥರ ಗರ್ಭಪಾತ ಆದಾಗ, ಸಂತಾನಕ್ಕೆ ಏನಾದರೂ ಹಾನಿಯಾದಾಗ ತುಂಬ ದುಃಖವಾಗ್ತದೆ. ಸೇಫ್ ಡೆಲಿವರಿ ಆಗುತ್ತಾ ಇಲ್ವಾ ಅಂತ ಪ್ರಶ್ನೆ ಕೇಳಿದಾಗ ಈ ರೀತಿ ಏನಾದರೂ ಕಾಂಬಿನೇಷನ್ ಇದ್ದಾಗ ಮನಸ್ಸು ದುಃಖ ಆಗ್ತದೆ, ಸೇಫ್ ಡೆಲಿವರಿ ಆಗಲ್ಲ. ಅಂದರೆ ಯಾರನ್ನೊಬ್ಬರು ಹಿಂದಿನ ಕಾಲ ಯಾರನ್ನೊಬ್ಬರನ್ನ ಕಳ್ಕೊಳ್ಳೋದಾಗ್ತದೆ. ಇವತ್ತಿನ ಕಾಲ ಅದರ ಕಳ್ಕೊಳ್ಳೋದು ಏನಿರಲ್ಲ, ಸ್ವಲ್ಪ ಇವತ್ತು ಹೇಳ್ತಾರಲ್ಲ, ಮಗು ಸ್ವಲ್ಪ ನೀರು ಕುಡಿದಿದೆ, ಸೊ ಸ್ವಲ್ಪ ಡೆಲಿವರಿ ಕಾಂಪ್ಲಿಕೇಟ್ ಆಗಿದೆ, ವೆಯ್ಟ್ ಕಡಿಮೆ ಇದೆ, ಜಾಂಡಿಸ್ ಜಾಸ್ತಿ ಇದೆ, ಈ ಥರ ಡಾಕ್ಟರ್ಸು ನಂಬರ್ ಆಫ್ ರೀಸನ್ಸ್ ಹೇಳ್ತಾರಲ್ಲ, ಅದು ಕೂಡ ನಾವು ಈ ಸಂದರ್ಭದಲ್ಲಿ ಅನ್ವಯಿಸಿಕೊಳ್ಬೋದು. ಹಿಂದಿನ ಇದ್ದಂಥ ಸಮಸ್ಯೆಗಳಿಲ್ಲ, ಈಗ ಸಂತಾನದಲ್ಲಿ ಬರುವ ಸಮಸ್ಯೆಗಳೇ ಬೇರೆ. ಅಂಡರ್ ವೆಯ್ಟ್ ಅಂತೇವೆ, ಆ ಮಗು ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತೇವೆ, ಎಷ್ಟೆಷ್ಟೋ ಹೇಳ್ತೇವೆ. ನಂತರ ಮತ್ತೊಂದು ಸೂತ್ರ, ಸೊ ಗರ್ಭಧಾರಣೆ ಸಮಯದಿಂದ ಪ್ರಾರಂಭಿಸಿ ಪ್ರತಿ ತಿಂಗಳಿಗೂ ಕೂಡ ಒಂದೊಂದು ಗ್ರಹ ಅಧಿಪತಿಯಾಗಿರುತ್ತೆ. ಉದಾಹರಣೆಗೆ 1ನೇ ತಿಂಗಳಿಗೆ ಶುಕ್ರ, 2ನೇ ತಿಂಗಳಿಗೆ ಅಧಿಪತಿ ಕುಜ, 3ನೇ ತಿಂಗಳಿಗೆ ಗುರು, 4ನೇ ತಿಂಗಳಿಗೆ ಸೂರ್ಯ, 5ನೇ ತಿಂಗಳಿಗೆ ಚಂದ್ರ, 6ನೇ ತಿಂಗಳಿಗೆ ಶನಿ, 7ಕ್ಕೆ ಬುಧ, 8ಕ್ಕೆ ಲಗ್ನಾಧಿಪತಿ ಯಾರಾಗ್ತಾರೆ ಅವನೇ 8ನೇ ತಿಂಗಳಿಗೆ ಅಧಿಪತಿ, 9ನೇ ತಿಂಗಳಿಗೆ ಸೂರ್ಯ ಅಧಿಪತಿ.
ಈ ಗರ್ಭಧಾರಣ ಸಮಯದಲ್ಲಿ ಚಕ್ರವನ್ನು ಹಾಕ್ತೀವಲ್ಲ, ಆ ಸಮಯದಿಂದ ಹಿಡಿತಾರೆ ಇದು. ಇಲ್ಲಿ ಈ ಚಕ್ರದಲ್ಲಿ ಇದೇನು ಹೇಳುತ್ತೆ, ಇದನ್ನು ಮಾಸಾಧಿಪತಿಗಳು ಅಂತ ಕ್ರಮವಾಗಿ ಹೇಳ್ತಾರೆ. ಸೂತ್ರ ಏನಂತಂದರೆ, ಈ ಗ್ರಹಗಳು ತಮ್ಮ ತಿಂಗಳುಗಳಲ್ಲಿ ಶತ್ರು ರಾಶಿಯಲ್ಲಿದ್ದರೆ, ಅದಕ್ಕೆ ಯಾವ ಥರದ ಶುಭ ಗ್ರಹಗಳ ಸಂಬಂಧ ಇಲ್ಲದೇ ಇದ್ದರೆ, ಅಥವಾ ಎರಡು ಗ್ರಹಗಳ ಜೊತೆ ಇದ್ದು ಗ್ರಹಯುದ್ಧ ಅಂತ ಕರಿತೇವೆ. ಸೋಲುವುದಂತಂದ್ರೆ ಏನು? ಈ ಗ್ರಹಯುದ್ಧದಲ್ಲಿ ತನ್ನ ಜೊತೆಗಿರುವಂಥ ಗ್ರಹನೇ ಬಲಿಷ್ಠವಾಗಿದ್ದರೆ, ಅಥವಾ ಈ ಗ್ರಹ ಅಸ್ತಂಗತನಾಗಿದ್ದರೆ, ಈ ಮಾಸಾಧಿಪತಿ ಯಾರಾಗ್ತಾರೋ ಅವನು ಅಸ್ತಂಗತನಾಗಿದ್ದರೆ ಗರ್ಭಪಾತ ಅಥವಾ ಬೀಜಹಾನಿ ಆಗ್ತದೆ. ಸಂತಾನಕ್ಕೆ ಆಗೋದಿಲ್ಲ. ಅದೇ ಒಂದೊಂದು ಸಲ ಗರ್ಭ ಮಿಸ್ ಆಗೋದು ಅಂತ ಕೂಡ ಹೇಳ್ಬೋದು. ಇದು ವೈದ್ಯಕೀಯ ದೃಷ್ಟಿಯಿಂದ ಜೈವಿಕ ಅಸ್ಥಿರತೆಯ ಸಂಕೇತ ಅಂತ ಹೇಳ್ತಾರೆ. ಆಧ್ಯಾತ್ಮಿಕವಾಗಿ ಕ್ರಮವಾಗಿ ಕರ್ಮಶಕ್ತಿ ಅಪೂರ್ಣತೆ ಅದು ಇಲ್ಲ ಅಂತಂದರೆ ಮಧ್ಯದಲ್ಲಿ ಗರ್ಭಪಾತ ಆಗ್ತದೆ, ಮಿಸ್ಕನ್ಸೆಪ್ಷನ್ ಆಗ್ತದೆ. ಸೊ ಹಾಗಾಗಿ ಮಿಸ್ಕ್ಯಾರೇಜ್ ಅಂತೀವಿ. ಮಿಸ್ಕ್ಯಾರೇಜ್ ಆಗಲಿಕ್ಕೆ ಅವಕಾಶ ಉಂಟು. ಯಾವಾಗ ನಾವು ಪ್ರತಿ ತಿಂಗಳು ಗರ್ಭ ಯಾವಾಗ ನಿಂತು ಹೋಗ್ತದೋ ಅವತ್ತಿಂದ ಹಿಡಿದು ಪ್ರತಿಯೊಂದು ತಿಂಗಳಿಗೂ ಒಂದೊಂದು ಗ್ರಹ ಅಧಿಪತಿ ಆಗ್ತದೆ. ಆ ಅಧಿಪತಿ ಯಾರಾಗ್ತಾರೆ ಅವನು ಆ ತಿಂಗಳಿಗೆ ಯಾರು ಅಧಿಪತಿ ಆಗ್ತಾರೋ ಆ ತಿಂಗಳಿನಲ್ಲಿ ಏನಾದರೂ ಬಲಹೀನವಾಗಿದ್ದರೆ, ಶತ್ರುಸ್ಥಾನದಲ್ಲಿದ್ದರೆ, ಗ್ರಹ ಯುದ್ಧದಲ್ಲಿ ಏನಾದರೂ ಸೋತು ಹೋದರೆ, ಅಂದರೆ ಶತ್ರು ಜೊತೆಗಿದ್ದರೆ ಆ ಗ್ರಹ ಬಲಿಷ್ಠವಾಗಿಬಿಡ್ತದೆ. ನಂತರ ಅಸ್ತಂಗತವಾದರೆ ಗರ್ಭಪಾತ ಆಗಲಿಕ್ಕೆ ಅವಕಾಶ. ಸೂಚನೆ ಅಂತ ಹೇಳ್ತಾರೆ, ಅವಕಾಶ ಅಲ್ಲ ಸೂಚನೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಅರ್ಥ. ಮತ್ತು ಪ್ರತಿಯೊಂದು ಗ್ರಹಕ್ಕೂ ಕೂಡ ತನ್ನದೇ ಆದಂಥ ಶರೀರ ಮತ್ತು ಗುಣ ಸ್ವರೂಪ ಇರುತ್ತೆ. ಒಂದು ನಿಮಿಷ. ಸೂರ್ಯ ಕೆಂಪು ವರ್ಣವನ್ನು ಸೂಚನೆ ಮಾಡ್ತಾನೆ, ತಾಪಸ ಸ್ವಭಾವ, ಕ್ರೂರತೆ. ಚಂದ್ರ ಬಂದು ಶಾಂತ, ಸುಂದರ, ಶೀತ ಸ್ವಭಾವ. ಕುಜ ಬಂದು ಉಗ್ರ, ಧೈರ್ಯ ಸೂಚನೆ ಮಾಡ್ತಾರೆ. ಬುಧ ಬಂದು ವಿನಯ, ತತ್ವಜ್ಞಾನವನ್ನು ಸೂಚನೆ ಮಾಡ್ತಾರೆ. ಗುರು ಬಂದು ಜ್ಞಾನಿ, ಸದಾ ಪಂಡಿತರೊಡನೆ ಯುತಿಯಾಗೋದು ಸೂಚನೆ ಮಾಡ್ತಾರೆ. ಶುಕ್ರ ಭೋಗ, ಸಂವೇದನಾಶೀಲತೆ. ಶನಿ ಬಂದು ನಿಧಾನ, ದುರ್ಬಲ, ಈ ಥರ ಸೂಚನೆ ಮಾಡಿ. ಈ ಗ್ರಹಗಳು ಲಗ್ನದಲ್ಲಿ ಏನಾದರೂ ಇದ್ದರೆ ಪ್ರಶ್ನೆ ಕೇಳೋ ಸಮಯದಲ್ಲಿ ಜಾತಕನ ವ್ಯಕ್ತಿತ್ವದಲ್ಲೂ ಕೂಡ ಅದೇ ಗುಣಗಳು ತೋರುತ್ತವೆ. ಜಾತಕದಲ್ಲಿ ಕೂಡ ನಾವು ಅದೇ ನೋಡ್ತೀವಲ್ಲ, ಜಾತಕದಲ್ಲಿ ಲಗ್ನದಲ್ಲಿ ಯಾವ ಗ್ರಹ ಇರುತ್ತೋ ಅವನ ಆ್ಯಟಿಟ್ಯೂಡ್ ತುಂಬ ಜಾಸ್ತಿ ಬರ್ತದೆ. ಲಗ್ನದಲ್ಲಿ ಶನಿ ಇದ್ದರೆ ತುಂಬ ಲೇಜಿ ಆಗಿರ್ತಾನೆ, ಲಗ್ನದಲ್ಲಿ ಕುಜ ಇದ್ದರೆ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಮನುಷ್ಯ, ಲಗ್ನದಲ್ಲಿ ಬುಧ ಇದ್ದರೆ ತುಂಬ ಆಲೋಚನಾಶೀಲನಾಗಿರ್ತಾನೆ, ಲಗ್ನದಲ್ಲಿ ಸೂರ್ಯ ಇದ್ದರೆ ತುಂಬ ರಾಜಗಂಭೀರದಿಂದ ಇರ್ತಾನೆ, ಡಾಮಿನೇಟಿವ್ ಆಗಿರ್ತಾನೆ. ಪ್ರಶ್ನೆಯಲ್ಲಿ ಕೂಡ ಯಾರಾದರೂ ಕೇಳಿದ್ರೆ ಮಗು ಹೇಗಿರುತ್ತೆ ಅಂತ ಕೇಳಿದ್ರೆ ಆ ಸಮಯದಲ್ಲಿ ಲಗ್ನಕ್ಕೆ ಯಾವ ಗ್ರಹಗಳ ಸಂಬಂಧ ಬಂದಿದೆ ನೋಡಿ ಆ ರೀತಿಯಾಗಿರ್ತಾನೆ ಅಂತ ಹೇಳ್ತೇವೆ. ಅಥವಾ ಲಗ್ನದಲ್ಲಿ ಯಾವ ಗ್ರಹ ಇಲ್ಲ ಅಂದ್ಕೊಳ್ಳಿ, ಲಗ್ನಾಧಿಪತಿಯಾದಂಥ ಗ್ರಹ ಯಾರ ನವಾಂಶಲ್ಲಿ ಇರ್ತಾನೆ ನೋಡ್ತೇವೆ, ಆ ನವಾಂಶಾಧಿಪತಿಯ ಗುಣಗಳು ತಕ್ಕಂತೆ ಹೀಗೆ ಇರ್ತಾನೆ ಅವನು ಅಂತ ನಾವು ಹೇಳ್ತೇವೆ. ಉದಾಹರಣೆಗೆ ಶನಿ ಲಗ್ನದಲ್ಲಿದ್ದರೆ ನಡೆಯುವಂಥ ಶೈಲಿ ನಿಧಾನವಾಗಿರುತ್ತೆ, ಶುಕ್ರ ಲಗ್ನದಲ್ಲಿದ್ದರೆ ದೃಷ್ಟಿ ತುಂಬ ಸೌಂದರ್ಯವಾಗಿರುತ್ತೆ, ಇತ್ಯಾದಿಗಳನ್ನ ನಾವು ಹೇಳ್ಬೋದು. ಈ ಅಧ್ಯಾಯ ಕೇವಲ ಸಂತಾನದ ಲಿಂಗವನ್ನು ಊಹಿಸೋದಕ್ಕಾಗಿ ಮಾತ್ರವೇ ಅಲ್ಲ, ಇದರಿಂದ ಒಂಥರ ಜೀವಶಕ್ತಿ, ಗ್ರಹಬಲ, ರಾಶಿ ದೃಷ್ಟಿ ಸಮನ್ವಯಗಳನ್ನು ಕಲಿಬೋದು. ಸೊ ಗರ್ಭವೂ ಕೂಡ ದೇವರ ಪ್ರತ್ಯಕ್ಷ ಸೃಷ್ಟಿಯ ರಹಸ್ಯ, ಗ್ರಹಗಳು ಕೇವಲ ಅದರ ಭಾಷಾಂತರ ಅಷ್ಟೇ ಅಂತ ನಾವಿಲ್ಲಿ ಗ್ರಹಿಸಬೇಕು. ಇದು ಸಂತಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಇದು ಇವತ್ತಿನ ಕಾಲಕ್ಕೆ ನಮಗೆ ಜಾಸ್ತಿ ಅನ್ವಯ ಆಗೋದಿಲ್ಲ. ಒಂದನ್ನು ಮಾತ್ರ ನಾವು ಹೇಳ್ಬೋದು, ಸೇಫ್ ಡೆಲಿವರಿ ಆಗುತ್ತಾ ಅಂತಂಬುದನ್ನು ನಾವು ಹೇಳ್ಬೋದು. ಪ್ರಶ್ನೆ ಕಾಲಕ್ಕೆ ಲಗ್ನ ಪಂಚಮ ಶುಭ ಗ್ರಹಗಳಿರಬೇಕು, ಚಂದ್ರನ ಜೊತೆ ಶುಭ ಗ್ರಹಗಳಿರಬೇಕು, ಇದ್ದರೆ ಸೇಫ್ ಡೆಲಿವರಿ ಆಗುತ್ತೆ. ಅದೇ ಪಾಪಗ್ರಹಗಳು ಜೊತೆ ಇದ್ದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ತೇವೆ. ಈ ಒಂದು ಪ್ರಶ್ನೆ ಅನ್ವಯ ಆಗ್ತದೆ. ಇನ್ನು ಜೆಂಡರ್ ವಿಷಯ ತಿಳ್ಕೊಳ್ಳೋದ್ರ ದೊಡ್ಡ ಉಪಯೋಗ ಏನೂ ಇಲ್ಲ. ಕುತೂಹಲ ಕಾರಣ ಕೇಳಿದ್ರು ಕೂಡ ಹೇಳ್ಬೋದು. ಪುರುಷ ಗ್ರಹಗಳು ಪುರುಷ ರಾಶಿಯಲ್ಲಿ ಇರಬೇಕು, ಸ್ತ್ರೀ ಗ್ರಹಗಳು ಸ್ತ್ರೀ ರಾಶಿಯಲ್ಲೇ ಇರಬೇಕು. ಆ ಥರ ಇದ್ದರೆ ಪುರುಷ ಸಂತಾನ ಆಗ್ತದೆ. ಇಲ್ಲ ರಾಶಿ ಚಕ್ರದಲ್ಲಿ, ನವಾಂಶ ಚಕ್ರದಲ್ಲಿ, ದ್ರೇಕಾಣ ಚಕ್ರದಲ್ಲಿ ಲಗ್ನ ಪುರುಷ ಲಗ್ನಗಳೇ ಆಗಿ
ಪುರುಷ ಗ್ರಹಗಳ ದೃಷ್ಟಿ ಏನಾದರೂ ಇದ್ದರೆ ಪುರುಷ ಸಂತಾನ ಆಗಲಿಕ್ಕೆ ಅವಕಾಶ ಉಂಟು. ಜಾತಕದಲ್ಲಿ ಒಂದೊಂದ್ಸರಿ ಕೇಳ್ತಾರೆ ಯಾವ ಮಕ್ಕಳು ಜಾಸ್ತಿ ಆಗುತ್ತದೆ. ಪಂಚಮ ಸ್ಥಾನದಲ್ಲಿ ಪುರುಷ ಗ್ರಹಗಳಿದೆಯೋ ಸ್ತ್ರೀ ಗ್ರಹಗಳಿದೆಯೋ ನೋಡಿಕೊಳ್ಳಿ. ಪುರುಷ ಗ್ರಹಗಳು ಜಾಸ್ತಿ ಇದ್ದರೆ ಪುರುಷ ಸಂತಾನ ಆಗ್ತದೆ, ಸ್ತ್ರೀ ಗ್ರಹಗಳು ಜಾಸ್ತಿ ಇದ್ದರೆ ಸ್ತ್ರೀ ಸಂತಾನ ಆಗ್ತದೆ. ಇದರ ಬಗ್ಗೆ ನಾವು ಜಾತಕದ ಭಾಗದಲ್ಲಿ ಕೂಡ ನಾವು ನೋಡಿದ್ದೆ. ಸೊ ಈ ರೀತಿ ಎಲ್ಲವೂ ಇವತ್ತಿನ ಕಾಲಕ್ಕೆ ರೆಲೆವೆಂಟ್ ಆಗೋದಿಲ್ಲ. ಈ ಇದಕ್ಕೆ ಸಂಬಂಧಪಟ್ಟು ಕೆಲವೆಂದು ನಾವು ನೋಡ್ಬೋದು. ಯಾಕೆಂದರೆ ಪ್ರಶ್ನೆಶಾಸ್ತ್ರದಲ್ಲೇ ಇವತ್ತಿನ ಕಾಲಕ್ಕೆ ನಮಗೆ ಎಲ್ಲ ಪ್ರಶ್ನೆಗಳು ಉಪಯೋಗಕ್ಕೆ ಬರಲ್ಲ. ಒಂದು ಯಾರಾದರೂ ಮಿಸ್ ಆಗಿದ್ದರೆ ಊಹಿಸ್ಬೋದು, ತಿಳ್ಕೊಳ್ಬೋದು. ಅಥವಾ ಏನಾದರೂ ಒಂದು ಆರ್ಟಿಕಲ್ ಮಿಸ್ ಆಗಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಕೆಲವಿನ ಪ್ರಶ್ನೆಗಳಿಗೆ ಎಲ್ಲಿ ಪ್ರಾಬ್ಲಮ್ ಇದೆ, ಡಾಕ್ಟರ್ದು ಪ್ರಾಬ್ಲಮ್ ಇದೆಯೋ, ಔಷಧ ಪ್ರಾಬ್ಲಮ್ ಇದೆಯೋ, ರೋಗದ ಪ್ರಾಬ್ಲಮ್ ಇದೆಯೋ, ಅಥವಾ ಪೇಷಂಟ್ ಡೈಟ್ ಪ್ರಾಬ್ಲಮ್ ಇದೆಯೋ, ಇಂಥದ್ದು ತಿಳ್ಕೊಳ್ಳೇಬೇಕಾಗತ್ತೆ. ಅಂಥದ್ದನ್ನು ನಾವು ಪ್ರಶ್ನೆಯಿಂದ ಹೇಳ್ಬೋದು. ನಂತರ ಮನಸ್ಸಲ್ಲಿ ಒಂದು ಸಂಕಲ್ಪ ಬಂದಿದೆ, ಆ ಸಂಕಲ್ಪ ಈಡೇರುತ್ತಾ ಇಲ್ವಾ ಅಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ನಾನೊಬ್ಬನಿಗೆ ಸಾಲ ಕೊಡ್ತಾ ಇದ್ದೇನೆ, ಅವನು ನನಗೆ ಕೊಡ್ತಾನೇ ಇಲ್ಲ. ಅಥವಾ ನಾನೊಂದು ಮನೆ ಹೋಗಬೇಕು ಅಂತ ಕೂತಾ ಇದ್ದೀನಿ, ಹೋಗಲೋ ಬೇಡವೋ, ಪ್ರಾಪರ್ಟಿ ಕೊಂಡ್ಕೊಳ್ಳೋ ಬೇಡವೋ, ಪ್ರಾಪರ್ಟಿ ಮಾರಲೋ ಬೇಡವೋ, ಈ ಥರದ ವ್ಯವಹಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ಈ ಸಂತಾನಕ್ಕೆ ಸಂಬಂಧಪಟ್ಟು, ಕಳತ್ರಕ್ಕೆ ಸಂಬಂಧಪಟ್ಟು, ವಿದ್ಯೆಗೆ ಸಂಬಂಧಪಟ್ಟದ್ದು ನಾವು ಜಾತಕವನ್ನೇ ಹೆಚ್ಚಿನ ಭಾಗದಲ್ಲಿ ತಿಳ್ಕೊಳ್ಬೋದು. ಯಾಕೆಂದರೆ ಪ್ರೆಸೆಂಟಿಗೆ ಸಂಬಂಧಪಟ್ಟ ವಿಚಾರ ಜಾಸ್ತಿ ಇರಲ್ಲ. ಪ್ರೆಸೆಂಟಿಗೆ ಸಂಬಂಧಪಟ್ಟ ವಿಚಾರಗಳಾದರೆ ನೀವು ಪ್ರಶ್ನೆ ಚಕ್ರದಿಂದ ತುಂಬ ಸುಲಭವಾಗಿ ನೋಡ್ಬೋದು. ಅದು ತುಂಬ ಫ್ಯೂಚರ್ಗೆ ಸಂಬಂಧಪಟ್ಟದ್ದು, ತುಂಬ ಪಾಸ್ಟಿಗೆ ಸಂಬಂಧಪಟ್ಟದ್ದು. ಆದರೆ ಪ್ರಶ್ನೆ ಚಕ್ರಕ್ಕಿಂತಲೂ ಜಾತಕ ಚಕ್ರ ತುಂಬ ಹೆಲ್ಪ್ ಮಾಡ್ತದೆ. ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿದ್ರೂ ಕೂಡ ನೀವು ಕೇಳಬಹುದು.